ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ. ತಂದೆ ಆದದರೆ ಇದುವರೆಗೆ ನಮ್ಮನ್ನು ಒಂದು ಜೀವಿತರ ಸಂಖ್ಯೆಲಿಟ್ಟು ನಮ್ಮನ್ನೆಲ್ಲರೂ ಎಣಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ ಆದದರೆ ನಿಮ್ಮ ಚಿತ್ತಕ್ಕಿರದವಾಗಿ ನಾವು ಏನಾದರೂ ತಪ್ಪು ಮಾಡಿ ನಮ್ಮ ಕ್ಷಮಿಸಪ್ಪ ತಂದೆ. ಯಾಕಂದ್ರೆ ತಂದೆ, ಅಲ್ಪರು ಅಯೋಗ್ಯರು ಲೋಕದಲ್ಲಿ ನಾವು ಯಾವ ಕೆಲಸಕ್ಕೆ ಬಾರ್ದು ನಮ್ಮನ್ನು ಆಯ್ದುಕೊಂಡು ತಂದೆ ಆದದರೆ ನೀನು ಮಾಡಿದ ಸಂಕಲ್ಪದಲ್ಲಿ ನಿಮ್ಮ ಮಗನ ಹೆಜ್ಜೆ ಜಾಡಿ ನಡೀಲಿಕ್ಕೆ ನಮ್ಮೆಲ್ಲರಿಗೆ ತಂದೆ ಇದುವರೆಗೆ ಕೃಪೆ ಕೊಟ್ಟು ನಡೆಸಿದ್ಯಲ್ಲ ತಂದೆ. ಈ ಮಹಾಕೃಪೆಗಾಗಿ ಕೋಟಿ ಕೋಟಿ ಧನ್ಯವಾದ ತಂದೆ. ಇನ್ನು ಹೆಚ್ಚೆಚ್ಚಾಗಿ ನಾವು ಕ್ರಿಸ್ತನ ಧ್ಯಾನದಲ್ಲಿ ಬೆಳೆದು ನಿಮ್ಗೆ ಮೆಚ್ಚುಗೆಯಾಗಿ ತಂದೆ ನಾವು ಜೀವಿಸುವ ಹಾಗೆ ಸಹಾಯ ಮಾಡು. ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವ್ರಿಗೆ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಸಹಾಯ ಮಾಡು. ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸಹೋದರಿಗೋಸ್ಕರ ಸಹ ಬೆಳ್ಕೊಂಡಿರೋ ತಂದೆ, ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಅವ್ರಿಗೂ ಸಹ ತಂದೆ ಸಹಾಯ ಮಾಡು. ಆದಿಯಿಂದ ಅಂತ್ಯದವರೆಗೂ ತಂದೆ ನಿಮ್ಮ ಪ್ರಸನ್ನತೆ ಈ ಕೂಟದಲ್ಲಿದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನು ನಮ್ಮೆಲ್ಲರ ರಾಜನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೀನಿ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ವಾಯ್ಸ್ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಕ್ಲಿಯರ್ ಇದೆ. ಓಕೆ. ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರ ಮಹಾಕೃಪೆಯಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಪ್ರೀತಿಯಿಂದಲೂ ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನ, ದೇವರ ಸತ್ಯವನ್ನ ಧ್ಯಾನ ಮಾಡುವಂತ ಒಂದು ಅವಕಾಶವನ್ನ ದೇವರು ನಮಗೆ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಒಂದು ಸಮಯದಲ್ಲಿ ಈ ಒಂದು ಪಾಠ, ಈ ಒಂದು ವಿಷಯಗಳು ತುಂಬಾ ಕೂಡ ಪ್ರಾಮುಖ್ಯವಾಗಿದೆ. ಯಾಕಂದ್ರೆ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸರಸರ ದೇವರು ಎದುರು ನೋಡುವಂತ ಆ ಒಂದು ಪರಿಶುದ್ಧತೆಯನ್ನ ನಾವು ಮುಟ್ಟಬೇಕಾಗ್ಬೇಕಾದ್ರೆ ಪ್ರತಿದಿನ ದೇವರ ವಾಕ್ಯದ ಸಹಿತವಾಗಿ ಅದನ್ನ ಅರ್ಥ ಮಾಡ್ಕೊಂಡು ನಮ್ಮನ್ನ ಬದಲಾವಣೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಹಾಗಾಗಿ ಇಲ್ಲಿ ಸಿಗುವಂತ ಒಂದು ವಿಷಯ ಕೂಡ ನಿಮ್ಗೆ ಖಂಡಿತವಾಗ್ಲೂ ಪ್ರಯೋಜನವಾಗಿರುತ್ತೆ ಅಂತ ನಾನು ಅನ್ಕೊಳ್ತೇನೆ. ಅದ್ ಮಾತ್ರ ಒಳ್ಳೆದ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪಾಠಗಳನ್ನ ನೀವು ಕೇಳ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ಸೊ ನನಗೆ ದೇವ್ರು ಕೊಟ್ಟಂತ ಒಂದು ಆತ್ಮದಲ್ಲಿ ದೇವರು ನನಗೆ ಎಷ್ಟು ಜ್ಞಾನ ಕೊಟ್ಟಿದಾರೋ, ಬುದ್ಧಿ ಕೊಟ್ಟಿದಾರೋ ಅದ್ರ ಮೇಲೆ ನಾನು ಕ್ಲಾಸ್ ನ ತಗೊಳ್ತೀನಿ. ಕೆಲವೊಂದು ವಿಷಯದಲ್ಲಿ ಇರ್ಬೋದು, ಅದು ಕೂಡ ನಾವು ಅಷ್ಟು ಕೂಡ ನಿಮ್ಗೆ ತಲುಪಿಸುವಂತ ರೀತಿಯಲ್ಲಿ ನಾವು ಖಂಡಿತವಾಗ್ಲೂ 100% ಮಾಡ್ತೀವಿ ಅಂದ್ರೆ ಖಂಡಿತ ಇಲ್ಲದೆ ಇರ್ಬೋದು. ಆದ್ರೂ ಕೂಡ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡಿ, ಸ್ಟಡಿ ಮಾಡ್ರಿ. ಒಳ್ಳೆ ವಿಷಯಗಳನ್ನ ದಯವಿಟ್ಟು ಖಂಡಿತ ದೇವ್ರು ನಡೆಸ್ತಾರಲ್ವಾ. ಸೊ ಯಾಕಂದ್ರೆ ನಾವು ಮನುಷ್ಯ ಮಾತ್ರದವರು. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಜ್ಞಾನ ಇಲ್ಲಿ ಮುಖ್ಯ. ದೇವರ ಮಕ್ಕಳಿಗೆ ದೇವರು ಆ ವಿಷಯವನ್ನ ಖಂಡಿತವಾಗ್ಲೂ ತಿಳಿಯಲ್ಪಡಿಸ್ತಾರೆ. ಸೊ ಅದರಿಂದ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ವಿಷಯಗಳನ್ನ ಗ್ರಹಿಸ್ಕೊಳ್ಳಕ್ಕೆ ಪ್ರಯತ್ನ ಪಡಿ. ಒಂದ್ ವೇಳೆ ನಾನು ಹೇಳುವಂತ ವಿಷಯಗಳು ಅರ್ಥವಾಗದಿದ್ರೆ ಮತ್ತೆ ಕೇಳಿ, ಆಗ್ಲೂ ಅರ್ಥವಾಗದಿದ್ರೆ ಮತ್ತೆ ಸ್ಟಡಿ ಮಾಡ್ರಿ. ಅದನ್ನ ದೇವ್ರು ಖಂಡಿತವಾಗ್ಲೂ ನಿಮ್ಗೆ ಅದನ್ನ ಅರ್ಥ ಮಾಡಿಸ್ತಾರೆ. ಕ್ರಿಸ್ತನ ಪ್ರೀತಿಯ ಸರಸರೇ, ನಾವು ನೋಡ್ತಿರುವಂತ ಒಂದು ಪಾಠ ಅಂದ್ರೆ ರೋಮಪುರದ ಬರೆದಂತ ಪತ್ರಿಕೆಯಲ್ಲಿ 5ನೇ ಅಧ್ಯಾಯವನ್ನ ಮುಗಿಸಿದೇವಲ್ಲ. 5ನೇ ಅಧ್ಯಾಯ ಎಂಡ್ ಆಗಿದೆ ಅಲ್ಲ? ಇಲ್ಲ ರೀ ಬ್ರದರ್, ಇನ್ನು 18 ಮಠ ನೋಡಿರಿ. ಇಲ್ಲ 21 ಆಯ್ತು ಬ್ರದರ್. ಇಲ್ಲ 21 ಆಯ್ತು. 21 ಆಯ್ತು. ಎಲ್ಲಪ್ಪ ಬ್ರದರ್ ಇರ್ಲಿಲ್ಲ ಅನ್ಸುತ್ತೆ ಅಲ್ವಾ? ಎಲ್ಲೊಬ್ರು ಬರ್ಲಿಲ್ಲ ಅನ್ಸುತ್ತೆ. ಹೋದರ ಹೌದ್ರಿ ಬ್ರದರ್. ಓಕೆ, ಸರಿ ಅಲ್ವಾ? ಸೊ ನಮ್ಮ ಒಂದು 21 ವಾಕ್ಯ ಇದೆ, ಅದು ಮುಕ್ತಾಯವಾಗಿ ನಾವು 6ನೇ ಅಧ್ಯಾಯಕ್ಕೆ ಹೋಗ್ತಾ ಇದೀವಿ. ಬಟ್ ಈ 6ನೇ ಅಧ್ಯಾಯ ಹೋಗೋಕ್ಕಿಂತ ಮುಂಚಿತವಾಗಿ ಈ 21ನೇ ವಾಕ್ಯದ ಒಂದು ಕಂಟಿನ್ಯೂ ಭಾಗವನ್ನ ನಾವು ನೋಡೋಣ. ಅಂದ್ರೆ ಯಾಕೆ ಈ ವಿಷಯ ನೋಡಕ್ ಹೋಗ್ತೀವಿ ಅಂದ್ರೆ, ಇದರ ಮುಂದುವರೆದಂತ ಭಾಗನೇ ಅಲ್ಲಿರೋದು. ಅಂದ್ರೆ ಈಗ ಅಧ್ಯಾಯವಾಗಿ ಡಿವೈಡ್ ಮಾಡಿದರೆ ಆದ್ರೂ ಕೂಡ ಅದು ಬೇರೆ ಇದು ಬೇರೆ ಟಾಪಿಕ್ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಿಲ್ಲ. ನಿಯರೆಸ್ಟ್ ಆಗಿ ಇಲ್ಲಿಂದ ಅದು ಮುಂದುವರಿತಾ ಇದೆ. ಈ ಒಂದು ವಾಕ್ಯದ ಒಂದು ವಿಷಯದಿಂದಲೇ ಮುಂದುವರಿತಾ ಇದೆ. ವಾಕ್ಯ ಹೀಗೆ ಹೇಳ್ತಾ ಇದೆ: ಹೀಗೆ ಪಾಪವು ಮರಣವನ್ನುಂಟು ಮಾಡುತ್ತಾ ಅಧಿಕಾರವನ್ನು ನಡೆಸಿದ ಹಾಗೆ ದೇವರ ಕೃಪೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀತಿಯನ್ನು ಕೊಟ್ಟು ನಿತ್ಯ ಜೀವನ ಉಂಟು ಮಾಡುತ್ತಾ ಅಧಿಕಾರವನ್ನು ನಡೆಸುವುದು ಅಂತ ಹೇಳ್ತಾ ಇದೆ. ಈ ವಿಷಯವನ್ನ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಯಾವ ರೀತಿ ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ, ನೋಡಿ, ಪಾಪ ವಿಷಯ ಕರೆಕ್ಟ್ ಅಲ್ವಾ? ಪಾಪ ಅಂತ ಹೇಳಿದಾಗ ನಾವೆಲ್ಲರೂ ಪಾಪವನ್ನು ಬಿಟ್ಟು ಸಂಪೂರ್ಣವಾಗಿ ಪರಿಶುದ್ಧತೆಯನ್ನು ಹೊಂದ್ಕೊಂಡಿದೀವಾ? ಇಲ್ಲ ರೀ. ಸಂಪೂರ್ಣವಾಗಿ ಪಾಪದಿಂದ ಬಿಡುಗಡೆ ಹೊಂದ್ಬಿಟ್ಟಿದೀವಾ? ಇಲ್ಲ ರೀ ಬ್ರದರ್, ಇನ್ನು ಇಲ್ಲ. ಓಕೆ, ದೇವರ ಯೋಜನೆಯಲ್ಲಿ ದೇವರ ಈ ರೀತಿಯ ಒಂದು ಯೋಜನೆ ಇದೆಯಾ ಅಂದ್ರೆ, ಎಲ್ಲಿವರೆಗೂ ನಾವು ಕ್ರಿಸ್ತನ ತಿಳಿದೇ ಇರ್ತೀವಿ ಅಲ್ಲಿವರೆಗೂ ಪಾಪಿಗಳಾಗಿರ್ತೀವಿ. ಕ್ರಿಸ್ತನ ತಿಳಿದಾದ್ಮೇಲೆ ನಾವು ಸಂಪೂರ್ಣವಾಗಿ ಪಾಪಕ್ಕೂ ನಮಗೂ ಸಂಬಂಧವಿಲ್ಲದ ರೀತಿಯಲ್ಲಿ ಪರಿಶುದ್ಧರಾಗ್ಬಿಡ್ತೀವಿ. ಅಲ್ಲಿಂದ ಈಚೆಗೆ ನಮ್ದು ಯಾವುದೇ ರೀತಿ ಪಾಪ ನಾವು ಮಾಡಕ್ಕೆ ಸಾಧ್ಯತೆನೇ ಇಲ್ಲ, ಮಾಡೋದು ಇಲ್ಲ ಅನ್ನೋ ರೀತಿಯಲ್ಲಿ ಏನಾದ್ರೂ ಇದೆಯಾ? ಇಲ್ಲ ಅಲ್ವಾ? ನಾನು ಹೇಳುವಂತ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ. ನೋಡ್ರಿ, ಈ ರೀತಿಯಾಗಿ
ನಾನು ಲೋಕದ ಒಂದು ವ್ಯಕ್ತಿಯಾಗಿದ್ದಾಗ, ಇಲ್ಲವೇ ದೇವರನ್ನ ತಿಳಿಯದವನಾಗಿದ್ದಾಗ, ದೇವರಿಗೂ ನನಗೂ ಸಂಬಂಧವಿಲ್ಲದೆ ನಾನಾ ತರದ ಪಾಪಗಳನ್ನ ಮಾಡ್ತಾ ಇದ್ದೆ. ಈಗ ದೇವರ ಹತ್ರ ಬಂದಾಗ ನನ್ನ ಪಾಪಗಳು ನನಗೆ ತಿಳುವಳಿಕೆ ಬಂತು, ನನ್ನ ಅರಿವಿಗೆ ಬಂತು, ನಾಲೆಜ್ ಬಂತು. ದೇವರ ಸತ್ಯ ನನಗೆ ಅದು ತಿಳಿಸ್ಕೊಡ್ತು, ಇದೆಲ್ಲ ಪಾಪ, ಈ ನೀನ್ ಮಾಡ್ತಾ ಇರೋದು ಇಲ್ಲಿವರೆಗೂ ಮಾಡಿದ್ದೆಲ್ಲ ಪಾಪ, ನೀನು ಪಾಪಿ ಆಗಿದ್ಯಾ. ಇನ್ನು ಕೂಡ ದೇವ್ರ ಮಕ್ಕಳಿಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ನನ್ನಲ್ಲಿ ಏನೂ ಇಲ್ಲ ಅಂತ ನಾನು ಮಿಸ್ಟೇಕ್ ಕರೆಕ್ಟ್ ಆಗಿದ್ದೀನಿ ಅಂತ ತಿಳ್ಕೊಂಡು, ನಾನು ಆದಾಮನ ಪಾಪ ನನ್ನ ಮೇಲೆ ಇದೆ ಅನ್ನೋ ವಿಷಯ ಕೂಡ ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದ್ ಮಾತ್ರವಲ್ಲ, ನನ್ನ ಬಲಹೀನತೆಯಲ್ಲಿ ಕೂಡ ಮಿಸ್ಟೇಕ್ ಮಾಡ್ತಾ ಇರ್ತೀನಿ, ತಪ್ಪು ಮಾಡ್ತೀನಿ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿದೆ. ಅಂದ್ರೆ ಈ ವಿಷಯ, ಈ ವಾಕ್ಯಗಳು, ಸತ್ಯ ವಿಷಯ ನಮ್ಗೆ ಏನೇನ ಅರ್ಥ ಮಾಡ್ಸಕ್ ಬರ್ತಿದೆ ಅಂದ್ರೆ ತಿಳುವಳಿಕೆ, ಸ್ಪಷ್ಟವಾಗಿ ಆ ವಿಷಯವನ್ನ ಅರ್ಥ ಮಾಡ್ಕೊಬೇಕು ದೇವ್ರ ಮಕ್ಳು. ಏನಪ್ಪಾ ಅಂದ್ರೆ, ಪಾಪ ಅನ್ನೋದು ಕ್ಷಣ ಮಾತ್ರಕ್ಕೆ ಬಿಟ್ಟು ಹೋಗುವಂತ ವಿಷಯ ಅಲ್ಲ, ಕ್ರಮೇಣವಾಗಿ ನಾವೆಲ್ಲರೂ ಅದನ್ನ ಜಯಿಸಿ ಬರ್ಬೇಕು ಅನ್ನೋ ವಿಷಯವನ್ನ ಸತ್ಯವೇದ ತಿಳಿಸ್ತಾ ಇದೆ. ಕರೆಕ್ಟಾ? ಹೌದ್ರಿ. ಸತ್ಯವೇದ ಎಲ್ಲ ಕಡೆ ಇದೇ ರೀತಿ ಮಾತಾಡ್ತಿದೆ, ಪಾಪವನ್ನ ನಾನು ಜಯಿಸ್ಬರ್ಬೇಕು. ಆದ್ರೆ ದೇವರ ಮತ್ತೆ ನಮ್ಮನ್ನ ನೀತಿವಂತರಾಗಿ ಎನಿಸಿದಾರೆ ಅನ್ನೋಂಥ ವಿಷಯ ಏನು? ನಮ್ಮನ್ನ ನೀತಿವಂತರ ಎನಿಸಿದಾರೆ ಅಂದ್ರೆ, ದೇವರು ನಮ್ಮ ಪಾಪವನ್ನ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ, ನಮ್ಮ ಪಾಪವನ್ನ ಕೌಂಟ್ ಮಾಡ್ತಾ ಇಲ್ಲ. ಅಂದ್ರೆ ದೇವ್ರೇನ್ ಮಾಡಿದಾರೆ ಅಂದ್ರೆ, ನಾವು ಒಬ್ಬರ ಹತ್ರ ಸಾಲ ತಗೊಂಡಿದ್ವಿ, ಸಾಲ ತೀರ್ಸಕ್ಕಾಗ್ಲಿಲ್ಲ, ಆಗಬಿಟ್ಟು ದೇವ್ರೇನ್ ಮಾಡಿಲ್ಲ, ಅಂದ್ರೆ ಆ ವ್ಯಕ್ತಿ ಏನ್ ಮಾಡಿಲ್ಲ, ಮಾತ್ರ ಸಾಲ ಕೇಳಿಲ್ಲ, ನಿನ್ ಸಾಲ ನಾನು ಕೇಳಕ್ ಹೋಗಲ್ಲ ಅಂದ್ರೆ, ಸಾಲವನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ ಅಷ್ಟೇ, ಆದ್ರೆ ಸಾಲನೇ ಕೊಟ್ಟಿಲ್ಲ ಅಂತ ಅರ್ಥ ಆಗಲ್ಲ. ಕರೆಕ್ಟ್ ಅಲ್ವಾ? ಸಾಲವನ್ನ ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ನೀನು ಅಂದ್ರೆ, ಓಕೆ, ಇಲ್ಲಿವರೆಗೂ ನೀನು ನನ್ನ ಹತ್ರ ನನ್ನ ಮಗನ ಒಂದು ಶಿಲ್ವೆ ಮರಣವನ್ನು ಅಂಗೀಕರಿಸಿ ಕ್ರಿಸ್ತನ ಒಂದು ಅಮೂಲ್ಯವಾದ ಒಂದು ಬಲಿಯನ್ನ ನೀನು ಯಾವಾಗ ನಂಬಿಕೆ ಇಟ್ಟಿಯೋ, ಅಲ್ಲಿಯ ತನಕ ನೀನ್ ಮಾಡಿದಂತ ಯಾವುದೇ ಪಾಪವನ್ನು ನನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ ಅನ್ನೋದು ಒಂದು ಭಾಗ. ಅದು ನಮ್ಗೆಲ್ರಿಗೂ ಸ್ಪಷ್ಟವಾಗಿ ಅರ್ಥವಾಗಿರುವಂತ ಒಂದು ವಿಷಯ. ಕ್ರಿಸ್ತನ ಪ್ರೀತಿಯ ಸರಸರೇ, ಅಲ್ಲಿ ದೇವ್ರೇನ್ ಮಾಡಿದಾರೆ ಅಂದ್ರೆ, ಕ್ರಿಸ್ತನ ಒಂದು ಬಲಿಯ ಮೇಲೆ ಇಟ್ಟಂತ ನಂಬಿಕೆಗೋಸ್ಕರ ನಮ್ಮನ್ನ ಏನ್ ಮಾಡಿದ್ರು, ಪಾಪದಿಂದ ಬಿಡುಗಡೆ ಮಾಡಿದೀನಿ ಅನ್ನೋಂತ ಒಂದು ನಿಶ್ಚಯವನ್ನ ನಮ್ಗೆ ಕೊಟ್ಟಿದ್ದಾರೆ. ಆ ನಿಶ್ಚಯ ಎಲ್ಲಿದೆಯಪ್ಪ ಅಂದ್ರೆ, ದೇವರ ವಾಕ್ಯದ ಮೇಲೆ. ನಾನು ನಿನ್ನ ಪಾಪವನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ ಅಂತ ದೇವ್ರು ಹೇಳಿದ್ಮೇಲೆ ನಾವೇನ್ ಮಾಡ್ಬೇಕು, ನಾವೆಲ್ಲರೂ ಆ ಮಾತನ್ನ ನಂಬೇಕು. ಕರೆಕ್ಟ್ ಅಲ್ವಾ? ದೇವ್ರು ಹೇಳ್ಬಿಟ್ರಪ್ಪ, ನಮ್ ಪಾಪನ ದೇವ್ರ ಲೆಕ್ಕಕ್ಕೆ ತಗೊಳ್ಳಲ್ಲ ಅಂದ್ರೆ, ದೇವ್ರ ಏನ್ ಮಾಡಲ್ಲ, ಲೆಕ್ಕಕ್ಕೆ ತಗೊಳ್ಳಲ್ಲ. ಹೌದು, ಇಲ್ಲ ದೇವ್ರು ಅಂತಾರೆ ಮತ್ತೆ ಲೆಕ್ಕಕ್ಕೆ ತಗೊಳ್ತಾರೆ, ಮತ್ತೆ ನಮ್ಮನ್ನ ಆ ರೀತಿ ಅಲ್ಲ. ಇದೇ ನಂಬಿಕೆ ಅನ್ನೋದೇನೋ, ಹೌದು ದೇವ್ರ ಲೆಕ್ಕಕ್ಕೆ ತಗೊಳ್ಳಲ್ಲ ಅಂತ ಹೇಳ್ಬಿಟ್ರೆ ದೇವ್ರ ಲೆಕ್ಕಕ್ಕೆ ತಗೊಳ್ಳಲ್ಲ. ಸ್ಪಷ್ಟತೆ ಇದೆಯಾ ನಮ್ಗೆ? ನಿಖರವಾಗಿದೆಯಾ? ತಗೊಳ್ಳಲ್ಲ. ಗೊತ್ತಾಯ್ತು? ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ಈಗ ಪ್ರತಿಯೊಬ್ಬ ದೇವ್ರ ಮಕ್ಳಿಗೂ ನಿಷ್ಠೆಯಿಂದ ದೇವರ ಮುಂದೆ ಪ್ರಾಮಾಣಿಕತೆಯಿಂದ ನಿಂತ್ಕೊಳ್ಬೇಕಾದ್ರೆ ಮುಂದಿನ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ, ದೇವರನ್ನ ಪ್ರೀತಿ ಮಾಡುವಂತ ಮಕ್ಕಳಿಗೆ. ಹೌದು ತಂದೆ, ನೀವು ನಮ್ಮ ಪಾಪವನ್ನ ನೀವು ಲೆಕ್ಕಕ್ಕೆ ತಗೊಳ್ಳಲ್ಲ ಅಂತ ಹೇಳ್ತಿದ್ರ, ಅದು ಎಣಿಸಲ್ಪಡಲ್ಲ ಅಂತ ಹೇಳಿದ್ರ, ಅದನ್ನ ಮರೆ ಮಾಚಿದ್ರ, ನಿಮ್ಮ ಬೆನ್ನ ಹಿಂದೆ ಹಾಕಿದಿರ ಅಂತ ಹೇಳಿದ್ರ. ಕರೆಕ್ಟ್. ಆದ್ರೆ ನಮಗೋಸ್ಕರ ನೀವು ಇಷ್ಟೊಂದು ಪ್ರೀತಿಯನ್ನ ತನ್ನ ಮಗನ ಕೊಟ್ಟು ತೋರಿಸಿದ್ರಿಂದ ನಾವು ನಂಬಿಕೆಯಿಂದ ಅದನ್ನ ನಂಬಿದೀವಿ. ನಮ್ಮ ತಂದೆ ಇನ್ಮೇಲೆ ನಮ್ಮ ಪಾಪವನ್ನ ನೋಡಲ್ಲ ಅನ್ನೋಂಥ ವಿಷಯ ನಾವು ಬಂದಿದೀವಿ. ಆದ್ರೆ ಇನ್ನು ಮುಂದೆ ನಾನು ಮಾಡುವಂತ ಪಾಪ, ನಾನು ಒಂದ್ ವೇಳೆ ತಪ್ಪಾಗಿ ಮಾಡ್ಬಿಡ್ತೀನಿ, ಅವಾಗ ಏನಪ್ಪಾ ತಂದೆ ಇಟ್ಟಿದ್ರ, ಅದಕ್ಕೆ ಏನ್ ಮಾಡ್ಲಿ? ಅದಕ್ಕೂ ದೇವ್ರು ಉತ್ತರ ಇಟ್ಟಿದಾರ ನಮ್ಗೆ. ಏನಂತ ಇಟ್ಟಿದ್ದಾರೆ ನೋಡಪ್ಪ, ಕೃಪಾಸನದ ಮುಂದೆ ಬಾ. ನೀನ್ ತಪ್ಪು ಮಾಡಿದಾಗ ಏನ್ ಮಾಡೋ, ನಿನ್ ಕೃಪಾಸನದ ಮುಂದೆ ಬಾ. ನನ್ನ ಮಗನ ಅಮೂಲ್ಯವಾದ ರಕ್ತದಿಂದ ನೀನು ಅದನ್ನ ಕ್ಷಮಾಪಣೆ ಕೇಳಿದಾಗ ನಾನು ಏನ್ ಮಾಡ್ತೀನಿ, ಖಂಡಿತವಾಗ್ಲೂ ಕ್ಷಮಿಸ್ತೀನಿ. ಅಂದ್ರೆ ಆ ರೀತಿ ಬರ್ಬೇಕಾದ್ರೆ ನಮ್ಗೆ ಏನ್ ಸಿಗುತ್ತೆ ಅಲ್ಲಿ? ಯಾವ ವಿಷಯ ನಮ್ಗೆ ಸಿಗ್ತಾ ಇದೆ ದೇವ್ರ ಕಡೆಯಿಂದ? ಕೃಪೆ ಸಿಗ್ತಾ ಇದೆ. ಕರೆಕ್ಟಾ? ಹೌದ್ರಿ. ದೇವ್ರ ಕಡೆಯಿಂದ ಕೃಪೆ ಸಿಗ್ತಾ ಇದೆ. ಕೃಪೆ ಅನ್ನೋದ್ರೆ ಏನಪ್ಪಾ? ಏನದು ಕೃಪೆ ಅಂದ್ರೆ ಏನು? ದೇವ್ರಿಗೆ ಕೃಪೆ ಕೊಡ್ತಾ ಇದ್ರಂದ್ರೆ ಏನನ್ನು ಎದುರು ನೋಡ್ದೆ ಅಲ್ವಾ? ದೇವ್ರ ಏನ್ ಮಾಡಲ್ಲ, ಏನನ್ನು ಎದುರು ನೋಡ್ದೆ ಆ ಒಂದು ಪಾಪವನ್ನ ಯಾವುದೋ ಒಂದು ಅಮೂಲ್ಯವಾದ ಒಂದು ಬೆಲೆನ ಕೊಟ್ಟು ಅದನ್ನ ಕ್ಷಮಿಸುವಂತ ಒಂದು ವಿಷಯ. ಆ ಕೃಪೆಯ ಹಿಂದೆ ಏನಪ್ಪಾ ಇದೆ, ಏನಿದೆ ಆ ಕೃಪೆ? ಇಷ್ಟೊಂದು ಕೃಪೆ ತೋರ್ಸಕ್ಕೆ ಕಾರಣವೇನಿರ್ಬೋದು? ದೇವರು ಧರ್ಮಶಾಸ್ತ್ರದಲ್ಲಿ ಇದ್ದವರಿಗೆ ಯಾವಾಗ್ಲೂ ಈ ರೀತಿ ಕೃಪೆ ತೋರಿಸಿಲ್ಲ. ಕರೆಕ್ಟ್ ಅಲ್ವಾ? ಧರ್ಮಶಾಸ್ತ್ರಕ್ಕೆ ಅಧೀನರಾದವರಾಗಿರ್ಬೋದು, ಲೋಕದವರಿರ್ಬೋದು, ಯಾರಿಗೂ ತೋರಿಸದಿರುವಂತ ಕೃಪೆನ ದೇವ್ರ ಮಕ್ಕಳಿಗೆ ತೋರಿಸ್ತಾರಂದ್ರೆ ಹಿನ್ನೆಲೆ ಏನು, ಕಾರಣವೇನು ಅಂದ್ರೆ ನಮ್ಮೆಲ್ರಿಗೂ ಗೊತ್ತು. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದಂತ ತ್ಯಾಗದ ಬಲಿ. ಕರೆಕ್ಟ್ ಅಲ್ವಾ? ದೇವರಿಗೆ ತೋರಿಸಿದಂತ ಆ ವಿಧೇಯತೆ, ಆ ಬಲಿ, ಇದನ್ನೆಲ್ಲ ಕೂಡ ನಾವು ಲಾಸ್ಟ್ ಟೈಮ್ ಕೂಡ ತುಂಬಾ ಪಾಯಿಂಟ್ಸ್ ಸ್ಟಡಿ ಮಾಡಿದ್ವಿ. ಆ ಬಲಿ, ಆ ತ್ಯಾಗದ ಮುಂದೆ ದೇವ್ರು ಏನ್ ಮಾಡಲ್ಲ, ಯಾವುದನ್ನು ನೋಡಲ್ಲ. ಹಾಗಿರ್ಬೇಕಾದ್ರೆ ನಾವು ಲಾಸ್ಟ್ ಟೈಮ್ ಕೂಡ ಈ ಪಾಯಿಂಟ್ ಸ್ಟಡಿ ಮಾಡ್ಬೇಕಾದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಬಲಿ ಎಷ್ಟು ದೊಡ್ಡದಿದೆ ಅಂದ್ರೆ, ಯಾವ ಪಾಪಿನೂ ದೇವ್ರ ಮುಂದೆ ಬಂದು ದೇವರ ಮುಂದೆ ಅಂಗಲಾಚಿದಾಗ ತನ್ನ ಪಾಪವನ್ನ ಮನಸಾಂತರ ಹೊಂದಿ ಮನಪೂರ್ವಕವಾಗಿ ತನ್ನನ್ನ ತಗ್ಗಿಸ್ಕೊಂಡು ದೇವ್ರ ಮುಂದೆ ಕ್ಷಮಾಪಣೆ ಕೇಳಿದಾಗ ದೇವ್ರು ಖಂಡಿತವಾಗ್ಲು ಬೆರಿಗೈಯಲ್ಲಿ ಕಳ್ಸಲ್ಲ, ಆತನ ಕ್ಷಮಾಪಣೆ ಮಾಡಿನೇ ಕಳಿಸ್ತಾರೆ ಅನ್ನೋದ್ರಲ್ಲಿ ಯಾವುದೇ ನಿಸ್ಸಂದೇಹವಾಗಿ ನಾವೆಲ್ಲರೂ ಸತ್ಯವೇದ ವಾಕ್ಯದ ಮೂಲಕ ತಿಳ್ಕೊಬಹುದು. ಕರೆಕ್ಟ್ ಅಲ್ವಾ? ಇದೆಲ್ಲ ವಿಷಯ ನಮ್ಗೆ ತಿಳಿದಿರುವಂತ ವಿಷಯ. ಈ ಪಾಯಿಂಟ್ ನ ಲಾಸ್ಟ್ ಟೈಮ್ ನಾವು ಮಾತಾಡಿದ್ವಿ.
ಹಾಗಾಗಿ ಈ ದೇವರ ಕೃಪೆ ಅಂತ ಹೇಳಿದಾಗ ದೇವ್ರ ಮಕ್ಕಳು ನೆನ್ಪು ಮಾಡ್ಕೊಬೇಕಾದಂತ ವಿಷಯ ಏನು? ಇಷ್ಟು ದೊಡ್ಡ ಒಂದು ಕೃಪೆನ ಯಾರಪ್ಪ ನಮ್ಗೆ ತೋರಿಸ್ತಾರೆ? ಯಾವ ಯಾವ ಹಿನ್ನೆಲೆಯಲ್ಲಿ ತೋರಿಸ್ತಾ ಇದಾರೆ ಅಂದ್ರೆ ದೇವ್ರ ಮಕ್ಳು ಯಾವಾಗ್ಲೂ ಕೃಪೆ ಅಂತ ಹೇಳಿದಾಗ ದೇವ್ರ ಮಕ್ಕಳು ಮನಸ್ಸಲ್ಲಿ ಇಟ್ಕೊಬೇಕಾಗಿರುವಂತ ಒಂದು ವಿಷಯ ಯಾವುದು? ಯಾವ ವಿಷಯ ಅದು ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯವಾದಂತ ಆ ಒಂದು ತ್ಯಾಗ, ಸ್ಯಾಕ್ರಿಫೈಸ್. ಅದೇ ಇಷ್ಟು ದೊಡ್ಡ ಕೃಪೆಗೆ ಕಾರಣ. ಕರೆಕ್ಟ್ ಅಲ್ವಾ? ಹೌದ್ರಿ. ಇಲ್ಲದಿದ್ರೆ ನಮ್ಗೂ ಕೂಡ ಕೃಪೆ ಸಿಗ್ತಾ ಇಲ್ಲ. ಯಾಕಂದ್ರೆ ನಾವೇನೋ ತುಂಬಾ ಸ್ಪೆಷಲ್ ಅಲ್ಲ. ಎಲ್ರು ಕೂಡ ನಾವು ಕೂಡ ಹಾಗೆ ಧರ್ಮಶಾಸ್ತ್ರದಲ್ಲಿ ಇದ್ದವ್ರೇನು ತುಂಬಾ ಅವ್ರಿಗೆ ಮಾತ್ರ ದೇವ್ರು ಆ ರೀತಿ ಮಾಡಿ ನಮ್ಗೆ ಕೃಪೆ ತೋರ್ಸಕ್ಕೆ ಸಾಧ್ಯತೆ ಇಲ್ಲ. ದೇವ್ರು ಅವರಿಗೆ ಶಿಕ್ಷಣ ಕೊಟ್ಟು ನಮ್ ಮಾತ್ರ ಕೃಪೆ ತೋರ್ಸಕ್ಕೆ ವಿಶೇಷತೆ ಏನಿಲ್ಲ. ಬಟ್ ನಾವು ಯೇಸು ಕ್ರಿಸ್ತನ ನಂಬಿ ಬಂದಿದೀವಿ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಆತನ ಅಮೂಲ್ಯವಾದ ಒಂದು ಸ್ಯಾಕ್ರಿಫೈಸ್ ಇಂದ ಕೃಪಾಸನದ ಮುಂದೆ ಹೋದಾಗ ನಮ್ಗೆ ಕೃಪೆ ಸಿಗುತ್ತೆ. ಅಂದ್ರೆ ಇನ್ನೊಂದ್ ಕಡೆ ನೋಡಿದಾಗ ಪಾಪ ಹೆಚ್ಚಾದಾಗ ದೇವರ ಕೃಪೆ ಕೂಡ ಏನಾಗ್ತಿದೆ? ಹೆಚ್ಚಾಗ್ತಿದೆ. ಇದೆಲ್ಲ ವಿಷಯವನ್ನು ಕೂಡ ಏನ್ ಮಾಡ್ತೀವಿ ಅಂದ್ರೆ ಲಾಸ್ಟ್ ಟೈಮ್ ನಾವು ನೋಡಿದ್ವಿ. ಈ ವಿಷಯ ನಮ್ಗೆ ಏನೇನ ತಿಳ್ಸ್ಕೊಂಡ್ ಬರ್ತಿದ್ರೆ ಎಲ್ಲಿ ಬಂದು ನಿಲ್ಸುತ್ತಂದ್ರೆ ಈ ಪಾಯಿಂಟ್, ಹೌದಪ್ಪ, ನನ್ನ ಪಾಪದಲ್ಲಿ ನಾನು ಬೆಳೆಯುವಂತ ಸಮಯದಲ್ಲಿ ನಾನು ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವರ ಕೃಪೆ ಇದೆ. ಮತ್ತೆ ನಾನು ಕೃಪಾಸನದ ಮುಂದೆ ಹೋಗಿ ಕ್ಷಮಾಪಣೆ ಕೇಳಿ ಏನ್ ಮಾಡ್ತೀನಿ, ನನ್ನ ಬದಲಾವಣೆ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ದೇವ್ರ ಕೃಪೆ ನನಗೆ ಉಪಯೋಗವಾಗುತ್ತೆ. ಹೌದು, ಆ ಮಹಾಕೃಪೆನ ದೇವ್ರು ನನಗೆ ಇಟ್ಟಿದ್ದಾರೆ. ಕ್ರಿಸ್ತನ ತ್ಯಾಗ ಬಲಿ ಅಷ್ಟು ದೊಡ್ಡದಾಗಿದೆ ಅನ್ನೋ ವಿಶ್ವನ ಮತ್ತೆ ಮತ್ತೆ ನನಗೆ ನೆನಪು ಮಾಡಿ, ಯಾವುದೇ ಕಾರಣಕ್ಕೂ ನೀವಾಗ್ಲಿ ನಾನಾಗ್ಲಿ ದೇವರ ಮಕ್ಕಳು ಪ್ರತಿಯೊಬ್ರು ದೇವರಿಂದ ದೂರ ಹೋಗದೆ ಹಾಗೆ ಕಾಪಾಡ್ಕೊಳ್ಳುವಂತ ಒಂದು ದೊಡ್ಡ ಕೆಲಸವನ್ನ ಈ ಕೃಪೆ ಮಾಡ್ತಾ ಇದೆ. ಕರೆಕ್ಟ್ ಅಲ್ವಾ? ಇಲ್ದಿದ್ರೆ ನಮ್ಮ ಮನ್ಸಲ್ಲಿ ಏನಾಗ್ತಿತ್ತು, ಯಾವ್ದೋ ಒಂದು ತಪ್ಪು ಮಾಡಿದ್ರೆ ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟೆ, ನನ್ ಪಾಪಿ, ದೇವರೇ ನಿಮ್ ಮುಂದೆ ಬಂದ್ ನಿಂತ್ಕೊಳ್ಳಲ್ಲ, ನಾನು ಹೊಟ್ಟೋಗ್ಬಿಡ್ತೀನಿ, ನಾನು ಒಳ್ಳೆಯವನಲ್ಲ, ನನ್ ಬಿಟ್ಬಿಡ್ರಿ ಅನ್ಬಿಟ್ಟು ಹಂಗೆ ಅನ್ಕೊಂಡ್ಬಿಟ್ಟು ದೇವರ ಸನ್ನಿಧಿಯಿಂದ ಓಡೋಗ್ತಾ ಇದ್ವಿ. ಕರೆಕ್ಟಾ? ಆದ್ರೆ ದೇವ್ರ ಏನ್ ಮಾಡ್ತಿದ್ರೆ, ಇಲ್ಲ, ಚಾನ್ಸೇ ಇಲ್ಲ, ಮತ್ತೆ ಬನ್ರಿ, ಏನ್ ತಪ್ಪು ಮಾಡಿದ್ರ ಕ್ಷಮಾಪಣೆ ಕೇಳ್ರಿ, ನಾನ್ ಕ್ಷಮಿಸ್ತೀನಿ, ಬನ್ರಿ, ತಿತ್ಕೊಳ್ರಿ, ಮತ್ತೆ ತಿತ್ಕೊಂಡ್ ಮತ್ತೆ ಅದನ್ನ ಬಿಟ್ಟು ಆ ಪಾಪವನ್ನ ಬಿಟ್ಟು ಒಳ್ಳೇದ್ ಮಾಡಕ್ಕೆ ಪ್ರಯತ್ನ ಪಡಿ ಅಂತ ಕೃಪೆ ಮೇಲೆ ಕೃಪೆ ಕೊಡ್ತಾ ಇದ್ದಾರಾ? ಇಲ್ಲಿದ್ದ ಇದ್ರೆ ಇದೇ ಆಗ್ತಾ ಇತ್ತು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆ ಕೃಪೆ ಮಾತ್ರ ಇಂತಹ ಕೃಪೆ ಇಲ್ಲ ಅಂದ್ರೆ, ಕೃಪೆ ಅಂದ್ರೆ ಬರೀ ಕೃಪೆ ಅಲ್ಲ, ನಾನು ಹೇಳ್ತಾರಂತ ಈ ಕೃಪೆನ ಅರ್ಥ ಮಾಡ್ಕೊಳ್ಳಿ. ಇಂತಹ ಕೃಪೆ ಇಲ್ದೇ ಇದ್ರೆ ನಮ್ಮ ಗುಣಗಳು ಹೀಗೆ. ಈಗ ನಿಮ್ ಮಕ್ಕಳನ್ನ ಹೊಡಿತೀರಪ್ಪ, ಹೊಡೆದ್ಬಿಟ್ರಿ, ಕೋಪದಲ್ಲಿ ಬೈದ್ಬಿಟ್ರಿ, ಸಿಟ್ಟುಕೊಂಡ್ರಿ. ನೀವು ಸಿಟ್ಟುಕೊಂಡ್ಮೇಲೆ ಮಕ್ಕಳು ನಿಮ್ಮನ್ನ ನೋಡಿ ಎದುರ್ಕೊಂಡ್ಬಿಟ್ರು, ಹೊಟ್ಟೋದ್ರು, ದೂರ ಮಾತಾಡೋದಿಲ್ಲ. ಮತ್ತೆ ಅವ್ರಿಗೆ ನೀವು ಏನೋ ಪ್ರೀತಿ ತೋರಿಸ್ದೆ, ಮತ್ತೆ ಅವ್ರನ್ನ ನೀವು ಆ ಕ್ಷಮಾಪಣೆ ಇದೆ ಅಂತ ತೋರ್ಸ್ಕೊಳ್ದವ್ರಿಗೆ ಮತ್ತೆ ನಿಮ್ಮ ಹತ್ರ ಬರ್ತಾರ? ಅವರು ಬರ್ತಾರೆ. ನೀವ್ ಅದೇ ಸಿಟ್ಟಿಂದ ಯಾವಾಗ್ಲಿದ್ರೆ, ಅದೇ ಕೋಪವನ್ನ ತೋರಿಸ್ತಾ ಇದ್ರೆ ಏನ್ ಮಾಡ್ತಾರ? ಬರ್ತಾರ? ನಿಮ್ಮನ್ನ ಪ್ರೀತಿ ಮಾಡ್ತಾರ? ಮಾಡಲ್ಲ. ಅವ್ರಿಗೇನಾಗುತ್ತೆ, ಅದೇ ಒಂದು ವಿಷಯ ದೊಡ್ಡದಾಗ್ಬಿಡ್ತು, ನಾನ್ ಮಾಡಿದ್ ತಪ್ಪಾಗ್ಬಿಡ್ತೇನೆ. ಇನ್ ಕೆಲವು ಮಕ್ಳಂತ ತುಂಬಾ ಸೂಕ್ಷ್ಮ ಆಗಿರ್ತಾರೆ. ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೇನೋ, ಅಪ್ಪನ್ಗೆ ಅಮ್ಮನ್ಗೆ ಯಾಕೆ ನಾನು ಮಾಡಿ ತುಂಬಾ ಕಷ್ಟ ಆಗ್ಬಿಡ್ತೇನೆ, ಛೇ ಏನಪ್ಪಾ ನೀನ್ ಈ ತರ ಮಾಡ್ಬಿಟ್ಟೆ ಅಲ್ವಾ, ನನ್ಗೆ ಏನ್ ನಾನು ಇರೋದೇ ವೇಸ್ಟ್ ಹಂಗೇನೆಲ್ಲ ಅನ್ಕೊಂಡ್ಬಿಡ್ತಾರೆ ಕೆಲವೊಂದ್ ಟೈಮಲ್ಲಿ. ಅದು ಅವರ ಒಂದು ಮನಸ್ಸಿನ ತೀವ್ರತೆ ಮೇಲೆ ಇರುತ್ತೆ, ಒಬ್ಬರ ಪರಿಣಾಮಗಳು ಹಂಗೆ. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ವಿಷಯ ಹೀಗೆ. ಯಾಕಂದ್ರೆ ದೇವರನ್ನ ಬಿಟ್ಟು ಹೊಟ್ಟೋಗ್ಬಿಟ್ರೆ ನಮ್ಗೆ ಬೇರೆ ದಾರಿನೇ ಇಲ್ಲ ನೋಡ್ರಿ. ದಾರಿನೂ ಇಲ್ಲ, ದಿಕ್ಕೂ ಇಲ್ಲ ನಮ್ಗೆ. ಅರ್ಥ ಮಾಡ್ಕೊಳ್ರಿ, ಯೋಚನೆ ಮಾಡ್ರಿ. ಇನ್ನೊಂದ್ ರೀತಿಯಲ್ಲಿ ಸಾಯ್ತಾನ್ ಕೂಡ ಕಾಯ್ತಾ ಇರ್ತಾನೆ ಅಂತ ಒಂದು ಸನ್ನಿವೇಶಕ್ಕೆ. ಬಾರಪ್ಪ ಬಾ, ಇದಕ್ಕೆ ಕಾಯ್ತಾ ಇದ್ದೆ, ಆ ಗೆರೆನ ದಾಟ್ಕೊಂಡ್ ಬಾರ್ಡರ್ ತಟ್ಕೊಂಡ್ ಬಾ. ಇನ್ ಮುಂದೆ ದೇವ್ರ ಹತ್ರ ನನ್ಗೆ ಯಾವುದೇ ಕ್ಷಮಾಪಣೆ ಇಲ್ಲ, ನಾನ್ ದೇವ್ರ ಹತ್ರ ಹೋಗಕ್ಕಾಗಲ್ಲ ಅನ್ನೋಂತ ಭಾವನೆ ಒಂದ್ ರೀತಿಯಲ್ಲಿ ನಾನು ಏನೋ ಒಂದ್ ರೀತಿಯಲ್ಲಿ ನನ್ನನ್ನು ಏನ್ ಮಾಡ್ಕೊಳ್ಳೋದು, ಅಯ್ಯೋ ಇಲ್ಲಪ್ಪ ನನ್ ಪಾಪಿ ಅನ್ನೋ ರೀತಿಯಲ್ಲಿ ತೋರ್ಸ್ಕೊಂಡ್ರು, ಅದು ಸೈತಾನಿಗೆ ತುಂಬಾ ಒಂದು ದೊಡ್ಡ ಒಂದು ಪ್ಲಸ್ ಪಾಯಿಂಟ್. ಅದೇ ಅವ್ನಿಗೆ ಬೇಕಾಗಿರೋದು. ಈ ಒಂದು ಖಿನ್ನತೆಯ ಮನೋಭಾವನೆ ಇರ್ಬೋದು, ನಾನು ಪಾಪ ಮಾಡ್ಬಿಟ್ಟಿದೀನಿ ಅನ್ನೋಂತ ಒಂದು ಭಾವನೆಗಳಿರ್ಬೋದು, ಅದು ನಮ್ಮನ್ನ ತುಂಬಾ ಕುಗ್ಗಿಸ್ಬಿಡುತ್ತೆ. ಮತ್ತೆ ನಮ್ಮನ್ನ ಇನ್ನು ಕೂಡ ಆಯ್ತು ಬಿಡು, ಇನ್ನೇನಿಲ್ಲ, ನಾನು ಪಾಪಿನೇ, ಇನ್ನೇನು ನಾನು ಒಳ್ಳೇದ್ ಮಾಡಕ್ಕಾಗಲ್ಲ, ಪಾಪ ಮಾಡ್ಕೊಂಡು ಇದ್ಬಿಡೋಣ ಅನ್ನೋ ರೀತಿಯಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ನಾವು ಒಂದು ಎಕ್ಸಾಂಪಲ್ ನೋಡ್ತೀವಿ. ಈ ಒಂದು ಮನೋಭಾವನೆ ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಗೆ ಕರ್ತನ ದೇವರ ಒಂದು ಗುಣ ನೋಡ್ಬೋದು. ಕಾಯಿನನ್ನು ಆಬೇಲ್ ಮೇಲೆ ಸಾಯಿಸಿದ್ಮೇಲೆ ಅದೇನ್ ಮಾಡ್ತಾರೆ, ದೇವ್ರು ಕೇಳ್ತಾರೆ, ನೀನು ಏನ್ ಮಾಡಿದಿ, ನಿನ್ ತಮ್ಮನ್ನ ನೀನ್ ಸಾಯಿಸಿದ್ಯಲ್ಲಪ್ಪ, ನೀನ್ ಆತನ ರಕ್ತವನ್ನು ಕೂಗ್ತಾ ಇದೆ ಅಂದಾಗ ಗೊತ್ತಾಯ್ತು ಕಾಯಿನ್ಗೆ, ಓಕೆ ನಾನು ಮಾಡಿದ್ದು ದೇವ್ರಿಗೆ ಗೊತ್ತಾಗ್ಬಿಡ್ತು. ಗೊತ್ತಾಗಿಲ್ಲ ಅಂತ ತಿಳ್ಕೊಂಡೆ, ಯಾರಿಗೂ ಗೊತ್ತಾಗಿದ್ದೆ ಮಾಡ್ದೆ. ಅದ್ರ ದೇವ್ರು ಅನ್ನೋರು ಒಬ್ರು ಇದಾರಲ್ವಾ, ನಮ್ಮನ್ನ ಸೃಷ್ಟಿ ಮಾಡಿದ, ಅವ್ರಿಗೆ ಏನು ಮರೆ ಮಚ್ಚಕ್ಕಾಗಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ ಅನ್ಸುತ್ತೆ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅನ್ಬಿಟ್ಟು. ಅವಾಗ ಕಾಯಿನ್ಗೆ ದೇವ್ರು ಹೇಳ್ತಾರೆ, ನಾನು ಅಷ್ಟೇ, ನನ್ ಕತೆ. ಕಾಯಿನ್ ಮಾತಾಡ್ತಾರೆ ಈ ರೀತಿ, ಅಷ್ಟೇ ನನ್ ಕತೆ ಮುಗೀತು, ನಾನ್ ಕೂಡ ಲೋಕದಲ್ಲಿ ಏನಿಲ್ದೆ ಅಲೆದಾಡ್ತೀನಿ, ನನ್ಗೆ ಏನಿಲ್ದೆ ಹೊಟ್ಟೋಗ್ತೀನಿ ಬಿಡ್ರಿ ಅಂದಾಗ ದೇವ್ರು ಹೇಳ್ತಾರೆ, ಇಲ್ಲ ಇಲ್ಲ, ನೀನ್ ಆ ರೀತಿ ಬಿಡಲ್ಲ, ನಿನ್ನ ಏನ್ ಮಾಡಂಗಿಲ್ಲ, ಯಾರೋ ಇದ್ ಮಾಡಂಗಿಲ್ಲ, ನಿನ್ ಮುಟ್ಟಿದ್ರೆ ಅವ್ರಿಗೂ ಪನಿಷ್ಮೆಂಟ್ ಕೊಡ್ತೀನಿ ಅಂತ ದೇವ್ರ ಏನ್ ಮಾಡ್ತಾರೆ ನೋಡ್ರಿ. ಆ ಮಾತಿನ ಒಂದು ಹಿನ್ನೆಲೆ ತುಂಬಾ ಪಾಯಿಂಟ್ ಅಲ್ಲಿ ಇರ್ಬೋದು, ಬಟ್ ಎಲ್ಲಿ ಗಮನಿಸಬಹುದಂದ್ರೆ, ಆ ರೀತಿ ದೇವ್ರನ್ನ ಬಿಟ್ಟು ಹೊಟ್ಟೋಗ್ತೀನಿ, ನಾನು ಪಾಪ ಮಾಡ್ಕೊಂಡ್ಬಿಟ್ಟಿನ ಅಂತ ತುಂಬಾ ತಮ್ಮನ್ನ ಕಡೆಗಡಿಸ್ಕೊಂಡು ಹೋಗುವಂತ ವಿಷಯ, ಅದು
ಎಂದೆಂದಿಗೂ ದೇವರ ಹತ್ರ ಸನ್ನಿಧಿಗೆ ಬರದೇ ಇರುವಂತ ಒಂದು ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದು ಡೇಂಜರಸ್. ನೋಡಿ, ಇದೆಲ್ಲ ದೇವ್ರ ಮಕ್ಕಳು ಸ್ವಲ್ಪ ನಾವು ಅರ್ಥ ಮಾಡ್ಕೊಬೇಕು. ಕೃಷ್ಣನ ಪ್ರೀತಿಯ ಸರ್ ಆ ನಾವು ದೇವರ ನಮ್ಮ ಮನಸ್ಸಿನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ, ಆತನ ವಾಕ್ಯಗಳು ಅದಕ್ಕೆ ಆಧಾರ. ಪ್ರತಿಯೊಂದು ವಾಕ್ಯ ಕೂಡ ನಮ್ಮ ಹೃದಯವನ್ನ ದೇವರ ಬಳಿಗೆ ಕರ್ಕೊಂಡು ಬರುವ ರೀತಿಲಿ ದೇವರಿಂದ ಬರೆಯಲ್ಪಟ್ಟಿರುವಂತ ವಾಕ್ಯಗಳು. ನಮ್ಮನ್ನ ದೂರ ಹೋಗುವಂತೆ, ನಾವು ಹೊಟ್ಟೋಗುವಂತೆ ಅಲ್ಲ. ನಾವು ಕೂಡ ಕೆಲವೊಂದು ಟೈಮಲ್ಲಿ ಏನ್ ಮಾಡ್ಬಿಡ್ತೀವಿ, ಈ ಪರಿಣಾಮಗಳೆಲ್ಲ ಕೆಲವೊಂದು ಫ್ಯಾಮಿಲಿಯಲ್ಲಿ ನಡೆದಿರ್ಬೋದು. ಕೆಲವ್ರು ಏನ್ ಮಾಡ್ತಾರೆ, ಕೋಪ ಬಟ್ಟು ಬೊಯ್ದ್ ಬಿಡ್ತಾರೆ. ಬೊಯ್ಯೋದು ಪರಿಣಾಮ ಏನಂತ ಗೊತ್ತಿರಲ್ಲ ಅವ್ರಿಗೆ. ಕೋಪದಲ್ಲಿ ಸಿಟ್ಟಲ್ಲಿ ಬೊಯ್ದಿರ್ತಾರೆ. ಬೊಯ್ದಾಗ ಅವ್ರ ಏನಾಗಿರುತ್ತೆ, ಮುಣಿಸ್ಕೊಂಡು ಹೋಗಿ ಏನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ಅರಿವಾಗುತ್ತೆ ಇವ್ರಿಗೆ, ಅಯ್ಯೋ ನಾನು ಈ ರೀತಿ ಬೊಯ್ದಿರ್ಬೋರ್ದೇನೋ, ಈ ರೀತಿ ಗದರಿಸಬಾರ್ದೇನೋ, ಈ ರೀತಿ ಮಾತಾಡಿರ್ಬಾರ್ದೇನೋ ಅಂದ್ಬಿಟ್ಟು. ಯಾಕಂದ್ರೆ ನಮ್ಮ ಜ್ಞಾನ ಅಷ್ಟೇ, ಸ್ವಲ್ಪ ಲಿಮಿಟ್ ಗೊತ್ತಿಲ್ಲ. ನಾವೇನೋ ಒಳ್ಳೆ ರೀತಿಯಲ್ಲಿ ಹೇಳ್ಬೇಕಂತ ಹೇಳಿರ್ತೀವಿ, ಅದು ಕೆಟ್ಟ ಪರಿಣಾಮ ಆಗಿರುತ್ತೆ. ದೇವ್ರಿಗೆ ಗೊತ್ತು. ಆದ್ರೆ ನಾನ್ ಈ ರೀತಿ ಏನಾದ್ರು ಇವ್ನ್ ಗದರಿಸಿದ್ರೆ, ಈ ರೀತಿ ಏನಾದ್ರು ಪನಿಷ್ಮೆಂಟ್ ಕೊಟ್ರೆ ಯಾವ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು. ಅದ್ರಿಂದ ದೇವರ ಒಂದು ಪ್ರತಿಯೊಂದು ಮಾತು ಕೂಡ ಹಂಗೆ ಇರೋದು ಅಲ್ವಾ. ಇವತ್ತು ದೇವ್ರು ನಮ್ಮ ಹತ್ರ ನೇರವಾಗಿ ಬಂದು ಮಾತಾಡ್ತಾ ಇಲ್ಲ, ಬಟ್ ಬದಲಾಗಿ ದೇವ್ರ ವಾಕ್ಯದ ಮೂಲಕ ಮಾತಾಡ್ತಾ ಇದಾರೆ. ಅಂದ್ರೆ ದೇವರು ನಮ್ಮ ಹೃದಯಗಳನ್ನ ತಿಳಿದು ಬರ್ದಿರುವಂತ ವಾಕ್ಯಗಳು. ಈ ಮಾತು ಎಲ್ಲಿವರೆಗೆ ಎಫೆಕ್ಟ್ ಮಾಡುತ್ತೆ ಅಂತ. ಕರೆಕ್ಟ್ ಅಲ್ವಾ? ಹಾಗಾಗಿ ನಾವು ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಗೆ ಏನ್ ವಿಷಯ ಮನಸ್ಸಲ್ಲಿ ಬರುತ್ತೆ ಅಂದ್ರೆ, ಹೌದು ನಾನು ಪಾಪ ಮಾಡಿದಾಗ ದೇವರ ಕೃಪೆ ಇದೆ ಅನ್ನೋಂಥ ವಿಷಯನ ಯಾವಾಗ್ಲೂ ನಾನು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಇದೆ ಈ ವಿಷಯ, ಈ ವಾಕ್ಯ ಹೇಳ್ತಾರೆ ಇದಿಷ್ಟೇ. ನಾನು ಪಾಪ ಮಾಡಿದಾಗ ನಾನೇನೋ ಮಾಡ್ಬಿಟ್ಟೆ, ಆದ್ರೂ ಕೂಡ ದೇವರ ಬಿಟ್ಟು ಹೋಗ್ಬಾರ್ದು, ದೇವರ ಸನ್ನಿಧಿಗೆ ಬರೋಣ. ದೇವರನ್ನ ಬಿಟ್ಟು ಯಾವುದೇ ಕಾರಣಕ್ಕೆ ನಾನು ಹೋಗಲ್ಲ, ಮತ್ತೆ ದೇವರ ಹತ್ರ ಬರ್ತೀನಿ. ಹೊಡಿತಾರ ಬಡಿತಾರ, ದೇವ್ರು ಏನೋ ಮಾಡ್ತಾರೆ, ಶಿಕ್ಷೆ ಮಾಡ್ಲಿ, ತಂದೆ ನಿಮ್ಮನ್ ಬಿಟ್ಟು ಹೋಗಲ್ಲ, ನಿಮ್ ಕೃಪಾಸನದ ಮುಂದೆ ಬರ್ತೀನಿ, ನಿಮ್ ಕೃಪೆ ಬೇಕೇ ಬೇಕು, ನನ್ನ ಕ್ಷಮಿಸಿ ಅನ್ನೋಂಥ ಭಾವನೆ ಪ್ರತಿಯೊಬ್ಬ ದೇವ್ರ ಮಕ್ಕಳು ಬರ್ಬೇಕು ಅನ್ನೋದೇ ದೇವರ ಮುಖ್ಯವಾದಂತ ಉದ್ದೇಶ. ಕರೆಕ್ಟ್ ಅಲ್ವಾ? ಓಕೆ, ಈ ಪಾಯಿಂಟ್ಗಳನ್ನ ನೋಡಿದ್ವಿ. ಸೊ ಮುಂದಿನ ಒಂದು ವಿಷಯಕ್ಕೆ ನೋಡಿದಾಗ, ಕ್ರಿಸ್ತನ ಪ್ರೀತಿಯ ಸರ್, ಇವತ್ತು ನಾವು ನೋಡುವಂತ ಒಂದು ಪಾರ್ಟ್ ಎಷ್ಟನೇ ಪಾರ್ಟ್ ಇದೆ? 43ನೇ ಭಾಗದಲ್ಲಿ 6ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ನೋಡ್ರಿ, ಕ್ರಿಸ್ತನ ಪ್ರೀತಿಯ ಸರಸರೇ, ಕೆಲವೊಂದು ಟೈಮಲ್ಲಿ ನಿಮ್ಗೆ ಏನಾದ್ರು ಅಪೊಸ್ತಲ ಪಾಲ್ ಬಡ್ದಿರೋದು ಏನಾದ್ರು ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಯ್ತು, ನಿಮ್ಮ ದೇವರ ಆತ್ಮದ ಮೂಲಕ ನಿಮ್ಗೆ ತಿಳಿತು ಅಂದ್ರೆ, ಅಪೊಸ್ತಲ ಪಾಲ್ ನಿಮ್ ಎದುರಿಗಿದ್ರೆ ಅಷ್ಟೇ, ನೀವು ಅವ್ನು ಹೋಗಿ ಅಪ್ಕೊಂಡ್ಬಿಡ್ತೀರ. ಆ ರೀತಿ ಇರುತ್ತೆ ಅವ್ರ ಮಾತುಗಳು. ನೋಡ್ರಿ ಎಷ್ಟು ಜ್ಞಾನವಾಗಿ ಬರ್ದಿದಾರಂದ್ರೆ ಕ್ರಿಸ್ತನ ಪ್ರೀತಿಯ ಸರಸರೇ, ಕೃಪೆ ಬಗ್ಗೆ ಇಷ್ಟೆಲ್ಲ ಮಾತಾಡ್ಕೊಂಡ್ ಬರ್ತಾ ಇದ್ರು. ನೋಡ್ರಿ, ತುಂಬಾ ಜ್ಞಾನ ಇರ್ಬೇಕು ಇದ್ರಲ್ಲಿ. ಈ ಮಾತ್ ಏನ್ ಮಾಡುತ್ತೆ ಅಂದ್ರೆ, ಕೆಲವೊಂದ್ ಟೈಮಲ್ಲಿ ಕೆಲವರಿಗೆ ಯಾವ ರೀತಿ ಬಂದ್ಬಿಡುತ್ತಂದ್ರೆ, ಅಬ್ಬಬ್ಬಾ ಏನೇ ತಪ್ಪು ಮಾಡಿದ್ರು ದೇವರ ಕೃಪೆ ಇದೆ, ತಪ್ಪು ಮಾಡೋದು ಸಹಜ, ಪಾಪ ಮಾಡ್ತಾ ಇರ್ತೀನಿ ಅಂದ್ರೆ ಯಾಕಂದ್ರೆ ದೇವ್ರ ಕೃಪೆ ಇದೆ, ಕ್ಷಮಾಪಣೆ ಹೊಂದ್ಕೊಂತೀನಿ, ಈ ಭಾವನೆಗೆ ಹೊಟ್ಟೋಗೋದಕ್ಕೂ ಸಾಧ್ಯತೆ ಇದೆ. ಕೃಪೆ ಇದೆ, ಇಲ್ಲ ಅಂತಲ್ಲ. ಹಾಗಾದ್ರೆ ಏನು ಹೇಳೋಣ? ದೇವರ ಕೃಪೆ ಹೆಚ್ಚಾಗುತ್ತೆ ಅಂತ ವಾಕ್ಯ ಹೇಳ್ಬಿಟ್ಟಿದೆಯಲ್ಲ. ಪಾಪ ಹೆಚ್ಚಾದಾಗ ದೇವರ ಕೃಪೆ ಕೂಡ ಹೆಚ್ಚಾಗುತ್ತೆ ಅಲ್ವಾ? ನಾವು ಪಾಪ ಮಾಡಿದಾಗ ದೇವ್ರ ಇನ್ನೂ ಕೃಪೆ ಏನಾಗುತ್ತೆ, ಇನ್ನೂ ಇದೆ, ಬಾ ಕ್ಷಮಾಪಣೆ ಇದೆ, ಬಾ ನೀನ್ ಕ್ಷಮಿಸ್ತೀನಿ ಬಾ ಅಂತ ದೇವ್ರು ಕರಿತಿರುವಂತ ಆ ಕರೆ ಏನು ಅನ್ನೋ ಕೃಪೆ ಹೆಚ್ಚಾಗ್ತಿದೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ದೇವರ ವಾಕ್ಯದ ಮೂಲಕ ಅರ್ಥವಾದಾಗ, ಈ ಭಾವನೆ ಏನ್ ಮಾಡುತ್ತೆ ನಮ್ಗೆ, ನಮ್ಮ ಹಳೆ ಸ್ವಭಾವ ಅಲ್ವಾ, ಹಳೆ ಸ್ವಭಾವ ಏನ್ ಮಾಡ್ಕೊಳ್ತಿದ್ದೀನ, ಮಿಸ್ಯೂಸ್ ಮಾಡ್ಕೊಳಕ್ಕೆ ಶುರು ಮಾಡ್ಕೊಳತ್ತೆ. ಏನಂತ ಮಿಸ್ಯೂಸ್ ಮಾಡ್ಕೊಳತ್ತೆ? ಇಲ್ಲಿವರೆಗೆ ನಾನು ತಪ್ಪು ಮಾಡಿದ್ರೆ ದಂಡನೆ ಇತ್ತು ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀವೇನ್ ಮಾಡಿದಿರಾ, ಇಲ್ಲ ದೇವರ ಒಂದು ಪ್ಲಾನ್ ಏನಿದೆ ಅಂತ ನೋಡ್ಬೇಕಾದ್ರೆ ತಪ್ಪು ಮಾಡಿದ ದಂಡನೆ ತಿಳ್ಕೊಂಡಿದ್ದೆ. ಆದ್ರೆ ಕೃಪೆ ಅನ್ನೋ ವಿಷಯ ಬಂದಾಗ ನನಗೇನಾಯ್ತು, ಇವಾಗ ಒಂದ್ ವಿಷಯ ಅರ್ಥವಾಯ್ತು, ಪಾಪ ಮಾಡಿದ್ರೆ ದೇವ್ರು ಕ್ಷಮಿಸ್ತಾರ ಅಂತ. ಓಕೆ, ಹಾಗಿದ್ರೆ ಪರವಾಗಿಲ್ಲ, ಪಾಪ ಮಾಡು, ಹೆಂಗಿದ್ರು ಕ್ಷಮಾಪಣೆ ಇದೆಯಲ್ಲ, ಕೃಪಾಸನ ಇದೆಯಲ್ಲ, ಹೊಟ್ಟೋಗೋಣ ಅಲ್ವಾ? ಪಾಪ ಮಾಡ್ತಾ ಇರು, ದೇವ್ರು ಕ್ಷಮಿಸ್ತಾ ಇರ್ತಾರೆ. ದೇವ್ರು ಹೇಳ್ಬಿಟ್ಟಿದ್ದಾರೆ, ದೇವ್ರ ಮಾತನ್ನ ಯೂಸ್ ಮಾಡ್ಕೋ, ದೇವ್ರ ವಾಕ್ಯನ ನೀನು ಯೂಸ್ ಮಾಡ್ಕೊಂಡು ಏನೇನ್ ಮಾಡು, ಪಾಪ ಮಾಡು, ಕ್ಷಮಾಪಣೆ ಕೇಳು, ಪಾಪ ಮಾಡು, ಕ್ಷಮಾಪಣೆ ಕೇಳು, ಕೃಪೆ ಅಂತೂ ಸಿಗ್ತಾ ಇರುತ್ತೆ. ಈ ರೀತಿ ಮಾಡಬಹುದಾ? ಹಾಗಾದ್ರೆ ಏನು ಹೇಳೋಣ? ದೇವರ ಕೃಪೆ ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು ಅಲ್ವಾ? ವಾಕ್ಯ ಹೇಳ್ತಾ ಇದೆ. ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದಾರೆ. ಪ್ರಶ್ನೆ ಕೇಳ್ಬಿಟ್ಟು ಉತ್ತರ ಹೇಳ್ಬಿಟ್ರು ನೋಡ್ರಿ ಅಪ್ಪ. ಸ್ವಲ್ಪ ಇರ್ಬೇಕಂದ್ರೆ ಇಲ್ಲ, ಇರಬಾರ್ದು. ಸೊ ಕೃಪೆ ಅಂದ್ರೆ ದೇವ್ರ ಮಕ್ಳು ಇದನ್ನ ಅರ್ಥ ಮಾಡ್ಕೊಳ್ದೇ ಇರೋವರೆಗೂ ನಮ್ಗೆ ಏನಾಗುತ್ತೆ ಅಂದ್ರೆ ತುಂಬಾ ಕಷ್ಟವಾಗುತ್ತೆ. ಇಲ್ಲಿ ಈ ಪಾಪ ಅನ್ನುವಂತ ವಿಷಯ ಏನಪ್ಪಾ, ಯಾವ ಪಾಪದ ಬಗ್ಗೆ ಮಾತಾಡ್ತಾರೆ ನೋಡ್ರಿ, ಇಲ್ಲಿ ಹೇಳ್ತಿದ್ರಲ್ವಾ, ಪಾಪದಲ್ಲಿ ಇನ್ನೂ ಇರಬೇಕು. ಯಾವ ಪಾಪದ ಬಗ್ಗೆ ಮಾತಾಡ್ತಾ ಇದಾರೆ? ಯಾವ ಪಾಪದ ವಿಷಯವಾಗಿ ಮಾತಾಡ್ತಾ ಇದಾರೆ ಅಲ್ವಾ? ಇಲ್ಲಿ ಎರಡು ರೀತಿಯಾದಂತ ಒಂದು ಪಾಪವಿದೆ ಸತ್ಯವೇದದಲ್ಲಿ. ಅದನ್ನ ರಿಪೀಸ್ 1984 ಅಲ್ಲಿ ತುಂಬಾ ಮಾತಾಡ್ತಾರೆ ಕ್ಲಿಯರ್ ಆಗಿ. ಅಂದ್ರೆ
ವ್ಯಾನಿಯಲ್ ಸಿನ್ ಅಂಡ್ ಮಾರ್ಟಲ್ ಸಿನ್ ಅಂದ್ಬಿಟ್ಟು ಅಲ್ವಾ. ವ್ಯಾನಿಯಲ್ ಸಿನ್ ಅಂತ ಹೇಳಿದಾಗ ಅದು ಕ್ಷಮಾಪಣೆಗೆ ಕಾರಣವಾಗಿರುವಂತ ಪಾಪ, ಅದನ್ನು ಕ್ಷಮಿಸಕ್ಕಾಗುತ್ತೆ ಅಂತ ಪಾಪ ಅಲ್ವಾ. ಮಾರ್ಟಲ್ ಸಿನ್ ಅಂದಾಗ ನಾಟ್ ಫರ್ಗಿವೇಬಲ್, ಕ್ಷಮಿಸಕ್ಕಾಗ್ದಿರುವಂತ ಪಾಪ, ಮಾರಣಾಂತಿಕ ಪಾಪ. ಕರೆಕ್ಟಾ? ಇದನ್ನೇ 1 ಯೋಹನ 5ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯದಲ್ಲಿ ಮಾತಾಡ್ತಾರೆ ತಾನೆ. ಓದ್ರಿ ಆ ವಾಕ್ಯವನ್ನ. 1 ಯೋಹನ 5ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ. ಇದಲ್ಲದೆ ಪಾಪ ಮಾಡಿದ ಒಬ್ಬನಿಂದಲೇ ದುಷ್ಫಲ ಬಂದಂತೆ ಈ ವರವು ಬರಲಿಲ್ಲ. ಹೇಗೆಂದರೆ ಒಬ್ಬನೇ ಮನುಷ್ಯನ ಪಾಪದ ದೆಸೆಯಿಂದ ಸಾಯಬೇಕೆಂಬ ನಿರ್ಣಯವು ಉಂಟಾಯಿತು. ಆದರೆ ದೇವರ ಕೃಪಾದಾನವು ಅನೇಕರ ಅಪರಾಧಗಳ ಕಾರಣದಿಂದ ಉಂಟಾಗಿ ಅವರನ್ನು ನೀತಿವಂತರೆಂದು ನಿರ್ಣಯಿಸುವಂತದ್ದಾಗಿದೆ. ಕೇಳಿಸ್ತಿಲ್ವಾ ಬ್ರದರ್? ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬೇಕು brother, ಕೇಳಿಸ್ತಾ ಇಲ್ಲ. ಓ ಸಾರಿ, ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಸರಿ. 1 ಯೋಹನ 5ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ. ಓಕೆ, ಅದನ್ನ ಓದ್ತಾ ಇದೀನಿ. ಯಾವನಾದ್ರೂ ತನ್ನ ಸಹೋದರನು ಮರಣಕರವಲ್ಲದ ಪಾಪ ಮಾಡುವುದನ್ನು ಕಂಡರೆ ಅವನು ದೇವರನ್ನು ಬೇಡಿಕೊಳ್ಳಲಿ. ಆಗ ದೇವರು ಮರಣಕರವಲ್ಲದ ಪಾಪ ಮಾಡುವವರಿಗೆ ಜೀವವನ್ನು ದಯಪಾಲಿಸುವನು. ಮರಣಕರವಾದ ಪಾಪ ಉಂಟು, ಆ ಪಾಪದ ವಿಷಯವಾಗಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುವುದಿಲ್ಲ. ನೀತಿಗೆ ವಿರುದ್ಧವಾದದ್ದೆಲ್ಲ ಪಾಪವಾಗಿದೆ, ಆದರೂ ಮರಣಕರವಲ್ಲದ ಪಾಪ ಉಂಟು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟು ಪಾಪ ಹೇಳ್ತಾ ಇದ್ದಾರೆ? 2 ಪಾಪನ ಹೇಳ್ತಾರೆ. ಕರೆಕ್ಟ್ ಅಲ್ವಾ? 2 ಪಾಪ ನೋಡಿ. ಇದನ್ನ ಕನ್ನಡದಲ್ಲಿ ನೀವು ನೋಡ್ಬೇಕಾದ್ರೆ ರಿಫರೆನ್ಸ್ 1983 ಇದನ್ನ ಕ್ಲಿಯರ್ ಆಗಿ ಇಲ್ಲಿ ಮಾತಾಡ್ತಾರೆ. ಅಂದ್ರೆ 2 ಪಾಪವಿದೆ. ಒಂದು ಕ್ಷಮಿಸಬಹುದಾದ ಪಾಪ, ಇನ್ನೊಂದು ಕ್ಷಮಿಸಲಾರದಂತ ಪಾಪ. ಸೊ ದೇವ್ರ ಮಕ್ಳು ಇದನ್ನ ಅರ್ಥ ಮಾಡ್ತಾರೆ. ಯಾಕಂದ್ರೆ ಇದ್ರ ಬಗ್ಗೆ ಬ್ರದರ್ ಬರಿಬೇಕಾದ್ರೆ ಒಂದು ವಿಷಯವನ್ನ ಬರೀತಾರೆ. ಏನಂತ ಬರೀತಾರೆ ಅಂದ್ರೆ, ಈ ರೋಮನ್ ಕ್ಯಾಥಲಿಕ್ ಸಭೆಯವರು ಏನ್ ಮಾಡ್ತಿದ್ರು ಅಂದ್ರೆ, ಈ ಕ್ಷಮಿಸಬಹುದಾದ ಪಾಪ ಯಾವುದು ಮತ್ತೆ ಕ್ಷಮಿಸಲಾಗದ ಪಾಪ ಯಾವುದು ಎರಡಕ್ಕೂ ಏನೋ ಡಿಫ್ರೆಂಟ್ ಗೊತ್ತಿಲ್ಲ, ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ರಂತೆ. ಗೊತ್ತಿಲ್ಲ ಅವ್ರಿಗೆ. ಚಿಕ್ಕ ಚಿಕ್ಕ ಪಾಪ ಕೂಡ ದೇವ್ರು ಕ್ಷಮಿಸಲ್ಲ, ಅದಕ್ಕೆ ಅದು ನಿಮ್ಗೆ ನರಕ ಕೊಟ್ಬಿಡ್ತಾರೆ ಅನ್ನೋ ರೀತಿಲಿ ಜಜ್ಮೆಂಟ್ ಮಾಡೋದು. ದೊಡ್ಡ ದೊಡ್ಡ ಪಾಪಗಳನ್ನ ಏನ್ ಮಾಡೋದು, ಅದು ಕ್ಷಮಿಸ್ಬಿಡುತ್ತೆ ಅಂತ ಕ್ಷಮಿಸ್ಬಿಡೋದು. ನೋಡ್ರಿ ಎಂತ ಒಂದು ಭಾವನೆ ಇದು. ಈ ವಿಷಯ ಅರ್ಥವಾಗದಿದ್ರೆ ದೇವ್ರ ಮಕ್ಳು ತುಂಬಾ ಕಷ್ಟ. ಯಾಕಂದ್ರೆ ಒಂದ್ವೇಳೆ ಈ ಸ್ಪಿರಿಟ್ ನಾವ್ ಇದ್ಬಿಟ್ರೆ, ಯಾವ ಸ್ಪಿರಿಟ್ ಅಲ್ಲಿ ನಾನು ಒಬ್ಬ ರೋಮನ್ ಕ್ಯಾಥಲಿಕ್ ಸಭೆಯಿಂದ ಬಂದಿದ್ದೆ ಆದ್ರೆ ಇದೇ ಒಂದು ಸ್ಪಿರಿಟ್ ಅಲ್ಲಿ ಇರ್ತೀನಿ. ಇದೆಲ್ಲ ಪಾಪ, ಇದು ಪಾಪ ಅಲ್ಲ ಅಂತ ನಾನೇ ಡಿಸೈನ್ ಮಾಡ್ಕೊಂಡು ಇರ್ತೀನಿ. ಅದು ಬಂದಿರೋಂತ ಒಂದು ಸಿಸ್ಟಮ್ ಪ್ರಕಾರ ಹಂಗೆ ಇರುತ್ತೆ ಮೈಂಡ್ ಅಲ್ಲಿ. ಅದನ್ನೆಲ್ಲ ತೆಗೆದಿಟ್ಟು ದೇವ್ರು ಹೇಳುವಂತ ವಿಷಯ ಯಾವುದು, ಮರಣಕರವಾದಂತ ಪಾಪ ಯಾವುದು, ಮರಣಕರವಲ್ಲದ ಪಾಪ ಯಾವುದು ಅನ್ನೋ ವಿಷಯವನ್ನ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಇಲ್ಲಿ ಕೃಪೆ ಇದೆ, ಆದ್ರೆ ಕೃಪೆ ಅನ್ವಯವಾಗೋದು ಬೇರೆ ಮರಣಕರವಲ್ಲದ ಪಾಪಕ್ಕೆ ಮಾತ್ರ, ಆದ್ರೆ ಮರಣಕರವಾದ ಪಾಪಕ್ಕೆ ಅನ್ವಯವಾಗಲ್ಲ. ಬ್ರದರ್ ವಾಯ್ಸ್ ಬ್ರೇಕ್ ಆಯ್ತು ಬ್ರದರ್.
ಕ್ರಿಸ್ತನ ಪ್ರೀತಿಯ ಸರಸರಿಯರೇ, ಒಂದು ನಿಮಿಷ ದಯವಿಟ್ಟು ಕ್ಷಮಿಸ್ಕೊಳ್ಳಿ, ಡಿಸ್ಕನೆಕ್ಟ್ ಆಯ್ತು. ಕೇಳಿಸ್ತಾ ಇದೆಯಾ? ವಾಯ್ಸ್ ಕೇಳಿಸ್ತಾ ಇದೆಯಾ? ಈಗ ಕೇಳ್ತಾ ಇದ್ರಿ ಬ್ರದರ್. ಸಾರಿ ಏನೋ ಒಂದ್ ಸ್ವಲ್ಪ ಅಡಚಣೆಗಳು ಅಡ್ಡಿ ಆಗ್ತಿದೆ. ಒಂದೇ ನಿಮಿಷ. ಓಕೆ ಒಂದು ನಿಮಿಷ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕೇಳಿಸ್ತಾ ಇದೆಯಾ ವಾಯ್ಸು? ಓಕೆ ಬ್ರದರ್, ಕ್ಲಿಯರ್ ಇದೆ. ಓಕೆ ಸರಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಗಮನಿಸಬೇಕಾದ್ರೆ ಈ ಮರಣಕರವಲ್ಲದ ಪಾಪ ಯಾವುದು? ಮರಣಕರವಾದಂತ ಪಾಪ. ಯಾಕಂದ್ರೆ ನಾವು ಓದಂತ ವಾಕ್ಯ ಏನಪ್ಪಾ ಅಂದ್ರೆ, ಹಾಗಂತ ಏನ್ ಮಾಡ್ಬೋದು? ಕೃಪೆ ಹೆಚ್ಚಾಗ್ಲಿ ಅಂದ್ಬಿಟ್ಟು ಪಾಪ ಮಾಡೋಣ ಅಂತ ಕೇಳ್ತಾ ಇದಾರೆ ಅಪೊಸ್ತಲ ಪಾಲಲ್ಲಿ. ಅಂದ್ರೆ ಮಾಡ್ಬೇಕಂದ್ರೆ ಮಾಡಬಾರ್ದು ಅಂದ್ರೆ ಯಾವ ಪಾಪದ ಬಗ್ಗೆ ಹೇಳ್ತಾ ಇದ್ರೆ, ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ರೆ, ಅದನ್ನ ಅರ್ಥ ಮಾಡ್ಕೊಬೇಕು ಅಲ್ವಾ? ಈ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ. ಯಾಕಂದ್ರೆ ತುಂಬಾ ನಮ್ಮ ಜೀವನದ ಮುಖ್ಯವಾದಂತ ಒಂದು ವಿಷಯ. ಅಂದ್ರೆ ಇಲ್ಲಿ ಯಾವುದಕ್ಕೆ ಕೃಪೆ ಅನ್ವಯವಾಗುತ್ತೆ, ಯಾವುದಕ್ಕೆ ಕೃಪೆ ಅನ್ವಯವಾಗಲ್ಲ. ನೋಡ್ರಿ, ಅದನ್ನ ಹೇಳ್ತಾ ಇದ್ರೆ ಅಂದ್ರೆ ಬೈ ಮಿಸ್ಟೇಕ್ ಅಂತ ಹೇಳ್ತಾರೆ ನೋಡಿ. ಬೈ ಮಿಸ್ಟೇಕ್ ಅಂದ್ರೆ ಏನು? ಸಾಮಾನ್ಯವಾಗಿ ನಾವು ಯೂಸ್ ಮಾಡ್ತೀವಲ್ಲ ಬೈ ಮಿಸ್ಟೇಕ್ ಅಂತ. ಮಿಸ್ಟೇಕೆ ಆದ್ರೆ ಬೈ ಮಿಸ್ಟೇಕ್, ಆಕಸ್ಮಿಕವಾಗಿ ತಿಳಿದೆ ಮಾಡ್ದೆ, ಗೊತ್ತಿಲ್ಲದೆ ಮಾಡ್ದೆ ಅಲ್ವಾ, ಬಲಹೀನತೆಯಿಂದ ಮಾಡ್ದೆ. ದೇವ್ರ ಮಕ್ಳು ವೀಕ್ನೆಸ್, ಸಿನ್. ನನ್ನ ಬಲಹೀನತೆಯಿಂದ ಮಾಡಿದೀನಿ, ಮಾಡ್ಬೇಕಂತ ಮನಸ್ಸಿಲ್ಲ ಆದ್ರೆ ಮಾಡ್ಬಿಟ್ಟಿದೀನಿ ಅಂತ ಒಂದು ಸನ್ನಿವೇಶ ಇದ್ದಾಗ ಕೃಪೆ ಅನ್ವಯವಾಗುತ್ತೆ. ಆದ್ರೆ ವಿಲ್ಫುಲ್ ಸಿನ್ ಅಂದ್ರೆ ಪ್ಲಾನ್ಡ್ ಮಿಸ್ಟೇಕ್, ಬೈ ಮಿಸ್ಟೇಕ್ ಅಲ್ಲ, ಪ್ಲಾನ್ ಮಾಡಿ ಪೂರ್ವಯೋಜಿತವಾಗಿ ಇದನ್ನೇ ಮಾಡ್ಬೇಕಂತ ಸಮಯಾವಕಾಶ ಇದ್ದು ಪ್ಲಾನ್ ಮಾಡಿ ಯೋಜನೆ ಮಾಡಿ ರೂಪಿಸಿ ಅದನ್ನ ಮಾಡುವಂತ ಮಿಸ್ಟೇಕ್ಸ್. ಏನಪ್ಪಾ ಇದು? ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ದೇವ್ರ ಮಕ್ಕಳು? ನೋಡ್ರಿ, ಬೈ ಮಿಸ್ಟೇಕ್ ಅಂದ್ರೆ ಒಂದ್ ವೇಳೆ ಇದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇದಕ್ಕೆ ಈ ವಿಷಯ ಅರ್ಥ ಮಾಡ್ಕೊಂಡು ನೀವು ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ಯಾಕಂದ್ರೆ ತುಂಬಾ ಭಯಪಡುವಂತ ವಿಷಯ. ಆದ್ರೂ ಕೂಡ ದೇವರ ಕೃಪೆ ಇದೆ. ಕ್ರಿಸ್ತನ ಪ್ರೀತಿಯ ಸರಸ ಭಯಪಡುವಂತ ಅವಶ್ಯಕತೆ ಇಲ್ಲ. ದೇವರ ಕೃಪೆ ತೊಡುದು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆತನ ಕೃಪೆ ಮುಂದೆ ಏನು ಇಲ್ಲ. ನಾವು ಆ ರೀತಿ ಯೋಚನೆ ಮಾಡ್ಬೇಕು ಯಾವಾಗ್ಲೂ ಕೂಡ. ಅಯ್ಯೋ, ನಾನು ಈ ರೀತಿ ಮಿಸ್ಟೇಕ್ ಮಾಡ್ಬಿಡ್ತೀನ, ನಾನು ದೇವರಿಗೆ ವಿಲ್ಫುಲ್ ಸೀನ್ ಮಾಡ್ಬಿಡ್ತೀನ ಅಂತ ಯೋಚನೆ ಮಾಡ್ಬಿಟ್ರಿ. ಮಾಡಲ್ಲ. ದೇವ್ರ ಮಕ್ಳು ನಾವ್ ಯಾರು ಮಾಡಕ್ಕಾಗಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ಓಕೆ, ಅರ್ಥ ಮಾಡ್ಕೊಳ್ಳೋಣ ವಿಷಯವನ್ನ. ಅಂದ್ರೆ ಬೈ ಮಿಸ್ಟೇಕ್, ಪ್ಲಾನ್ ಮಿಸ್ಟೇಕ್. ಕೋಪ ನಿಮ್ಮೆಲ್ರಿಗೂ ಗೊತ್ತಿರಂತ ಎಕ್ಸಾಂಪಲ್ ಕೋಪ. ಈಗ ಕೋಪ ಪಡ್ಬೇಕಂತ ನಾನು ಯಾವಾಗ್ಲೂ ಬಯಸಲ್ಲ, ಕರೆಕ್ಟಾ? ಆದ್ರೆ ಯಾವುದೋ ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ನಾನು ಕೋಪ ಪಟ್ಬಿಟ್ಟೆ. ಈಗ ದೇವರ ಹತ್ರ ನಾನು ಅದಾದ ನಂತರ ನಾನು ಏನ್ ಮಾಡ್ತೀನಿ? ತುಂಬಾ ಫೀಲ್ ಮಾಡ್ತೀನಿ. ಏನಂತ? ನಾನು ಕೋಪ ಪಟ್ಬಿಟ್ಟೆ, ಕೋಪ ಪಡಬಾರ್ದಾಗಿತ್ತು ಅಂದ್ಬಿಟ್ಟು. ಕರೆಕ್ಟಾ? ದೇವರ ಕೃಪಾಸನದ ಮುಂದೆ ಹೋಗ್ತೀನಿ, ದೇವರ ಹತ್ರ ಕೇಳ್ತೀನಿ, ದೇವರ ಹತ್ರ ಬೇಡ್ತೀನಿ. ದೇವರ ಕ್ಷಮಿಸ್ತಾರ, ಕ್ಷಮಿಸಲ್ವಾ? ಕ್ಷಮಿಸ್ತಾನೆ, ಫರ್ಗಿವ್ನೆಸ್ ಇರುತ್ತೆ. ಆದ್ರೆ ನಾನು ಈ ಕೋಪದ ಗುಣವನ್ನ ಬಿಡದೆ, ಈ ಕೋಪ ಪಡೋದ್ರಲ್ಲಿಂದ ಕ್ಷಮಾಪಣೆ ಕೇಳ್ದೆ, ಬೈ ಮಿಸ್ಟೇಕ್ ಆಗಿರುವಂತ ಸಿನ್ನ ಕ್ಷಮಾಪಣೆನೇ ಕೇಳ್ದೆ, ಅದನ್ನೇ ಮುಂದುವರ್ಸ್ತಾನೆ. ನಾನು ಕೋಪ ಪಟ್ಟಿದ್ರಲ್ಲಿ ಏನೂ ತಪ್ಪಿಲ್ಲ, ಕರೆಕ್ಟ್ ಅಂತ ನನ್ನನ್ನು ನ್ಯಾಯ ಪಡಿಸ್ಕೊಂಡು ಅದೇ ಮಿಸ್ಟೇಕ್ ನ ಮತ್ತೆ 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 ಮಾಡಿ 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 ಕೊನೆಗೆ ಅದೇನಾಯ್ತು ಅಂದ್ರೆ, ಈ ಬೈ ಮಿಸ್ಟೇಕ್ ಇವಾಗ ಪ್ಲಾನ್ ಮಿಸ್ಟೇಕ್. ಅಂದ್ರೆ ನಾನು ಕರೆಕ್ಟ್, ನಾನು ಮಾಡೋದೆಲ್ಲ ಕರೆಕ್ಟ್, ನೀವು ಮಾಡ್ತಾರದೆಲ್ಲ ಕರೆಕ್ಟ್ ಅಂದ್ಬಿಟ್ಟು ಅದನ್ನೇ ಬೆಳೆಸ್ಕೊಂಡು ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಕೊನೆಗೆ ಕೋಪದ ಗುಣನೇ ನನ್ನಲ್ಲಿ ಬೆಳೆದು ಬಿಡ್ತು ಅಂದ್ರೆ ಏನಾಯ್ತು? ಅದು ವಿಲ್ಫುಲ್ ಸಿನ್ ಆಗ್ಬಿಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಡೆತ್, ಎರಡನೇ ಮರಣ. ಇಲ್ಲಿ ಡೆತ್ ಅಂತ ಕೊಟ್ಟಿದ್ ನೋಡಿ, ಇದು ಎರಡನೇ ಮರಣ. ದೇವ್ರ ಮಕ್ಳಿಗೆ ಅನ್ವಯವಾಗಿ ಎರಡನೇ ಮರಣ. ಅಂದ್ರೆ ಸೆಕೆಂಡ್ ಡೆತ್ ಯಾವಾಗ್ಲೂ ಕೂಡ ಇನ್ಸಿಡೆಂಟ್ ಅಂದ್ರೆ ಬೈ ಮಿಸ್ಟೇಕ್ ಆಗಿರುವಂತ ಸಿನ್ನಿಗೆ ಅಲ್ವೇ ಅಲ್ಲ. ಅದು ತುಂಬಾ ದಿನ ಕೃಪೆ ಮೇಲೆ ಕೃಪೆ ಕೊಟ್ರು ಅದನ್ನ ಬದಲಾವಣೆ ಮಾಡ್ಕೊಳ್ದೆ ಅದನ್ನೇ ಬೆಳೆಸ್ಕೊಂಡ್ ಬರ್ತೀನಿ ನೋಡ್ರಿ. ಆ ಒಂದು ಕ್ಯಾರೆಕ್ಟರ್ಗೆ, ಆ ಒಂದು ಪಾಪಕ್ಕೆ ಇಲ್ಲಿ ಏನಪ್ಪಾ ಇದೆ ಅಂದ್ರೆ ಸೆಕೆಂಡ್ ಡೆತ್. ನೋಡ್ರಿ, ಇಲ್ಲೊಂದು ವಿಷಯವನ್ನ ಬ್ರದರ್ ಮಾತಾಡ್ತಾರೆ 1984 ಒಂದು ರೀಪ್ರಿನ್ಸ್ ಅಲ್ಲಿ. ಎಲ್ಲಾ ನಿಜವಾದ ಕ್ರೈಸ್ತರು ಖಂಡಿತವಾಗಿ ಪ್ರತಿಯೊಂದು ರೀತಿಯ ಪಾಪವನ್ನು ತಪ್ಪಿಸಲು ಪ್ರಯತ್ನಿಸ್ತಾರೆ ಮತ್ತು ಎಲ್ಲಾ ವಿಷಯಗಳಲ್ಲಿ ಭಗವಂತನ ಮೆಚ್ಚುಗೆ ಅದನ್ನು ಮಾಡಲು ಪ್ರಯತ್ನಿಸ್ತಾರೆ. ಆದ್ರೂ ಎಲ್ಲರೂ ಬೇಗ ಅಥವಾ ನಂತರ ಹೊಸ ಸ್ವಭಾವದ ನಿಧಿ, ಹೊಸ ಇಚ್ಛೆ ತಮ್ಮಲ್ಲಿ ಇದೆ ಎಂದು ಕಂಡುಕೊಳ್ಳುತ್ತಾರೆ. ಓಕೆ, ಎಲ್ಲರೂ ಏನ್ ಮಾಡ್ತಾರೆ? ದೇವರ ಯೋಜನೆ, ದೇವರ ಚಿತ್ತ ಅನುಸಾರವಾಗಿ ಒಳ್ಳೆ ಭಾವನೆ ನಮ್ಮಲ್ಲಿ ಇದೆ ಅಂತ ಕಂಡ್ಕೊಳ್ತಾರೆ. ಮಣ್ಣಿನ ಪಾತ್ರೆಯಲ್ಲಿ ಮತ್ತು ಮಣ್ಣಿನ ಪಾತ್ರೆಯು ಅಪೂರ್ಣತೆಗಳು ದೇವರನ್ನು ಮೆಚ್ಚಿಸಲು ಮತ್ತು ಸೇವೆ ಮಾಡಲು ನಮ್ಮ ಎಲ್ಲಾ ಪ್ರಯತ್ನ ಹೆಚ್ಚು ಕಡಿಮೆ ಹಾಳು ಮಾಡುತ್ತದೆ. ಅಂದ್ರೆ ಮಣ್ಣಿನ ಪಾತ್ರೆ ಅಂದ್ರೆ ಏನು? ನಮ್ಮ ಮನುಷ್ಯನ ಹಳೆ ಸ್ವಭಾವ, ಬೋಲ್ಡ್ ಸ್ವಭಾವ ಇದೆಯಲ್ಲ,
ಅದಕ್ಕೆ ಸ್ವಲ್ಪ ಅವಕಾಶ ಕೊಟ್ರೆ, ನೀವು ನೂತನ ಸೃಷ್ಟಿಯಾಗಿ ಬಂದಿದ್ದೀರಾ, ದೇವ್ರ ಮಕ್ಕಳಾಗಿದ್ದೀವಿ, ಒಳ್ಳೆ ಭಾವನೆ ಬೆಳೀತಾ ಇದೆ ಮೈಂಡ್ ಅಲ್ಲಿ, ಒಳ್ಳೆ ಯೋಚನೆಯಲ್ಲಿ ಮಾಡ್ತಾ ಇದ್ರ, ಎಲ್ಲೋ ಒಂದ್ ಕಡೆ ಒಂದು ಹಳೆ ಸ್ವಭಾವ ಬಂದ್ಬಿಡ್ತಪ್ಪ ನಿಮ್ಮಲ್ಲಿ, ಟಕ್ ಅಂತ ಬಂತು. ಈಗ ಅದಕ್ಕೆ ನೀವು ತಕ್ಷಣ ಅದನ್ನ ಜಯಿಸಬಹುದು. ತಕ್ಷಣ ಅದನ್ನ ಏನ್ ಮಾಡ್ಬೋದು, ಯೇಸು ಕ್ರಿಸ್ತರಂತೆ ಹೇಳಿದಂತೆ ಸೈತಾನ ಹೊರಟು ಹೋಗಂತ ಹೇಳಿ ಏನ್ ಗದರಿಸಿ ಇದ್ ಮಾಡ್ಬೋದು. ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಅವಕಾಶ ಕೊಡ್ತೀವಿ ಸ್ವಲ್ಪ, ಆಯ್ತು ಇಲ್ಲಿ ಅಂದ್ಬಿಟ್ಟು. ಅದೇನಾಗುತ್ತಂದ್ರೆ ಹಲವಾರು ಸಮಯದಲ್ಲಿ ಒಳ್ಳೆ ಇಚ್ಛೆ, ಒಳ್ಳೆ ಸ್ವಭಾವನ, ಒಳ್ಳೆ ಭಾವನ, ನೂತನ ಸೃಷ್ಟಿಯ ಮನಸ್ಸನ್ನ ಹಾಳು ಮಾಡುತ್ತೆ. ಹೀಗೆ ಹಾಳು ಮಾಡ್ತಿರ್ಬೇಕಾದ್ರೆ ಅಯ್ಯೋ ಈ ರೀತಿ ಆಗ್ತಿದೆ ಅಂದ್ಬಿಟ್ಟು ದೇವ್ರ ಮಕ್ಕಳು ಇಂಥ ಒಂದು ಸಮಯದಲ್ಲಿ ಹೋಗಿ ದೇವರ ಕೃಪೆಯನ್ನ ಕೇಳಿದ್ರು ಕೂಡ ದೈವಿಕ ಕೃಪೆಯ ಸಿಂಹಾಸನಕ್ಕೆ ಪದೇ ಪದೇ ಹೋಗ್ಬೇಕಂತ ಕಂಡುಕೊಳ್ಳುತ್ತೇವೆ. ನಾನು ಇಲ್ಲಪ್ಪ ಈ ಪಾಪವನ್ನು ಬಿಡ್ಬೇಕಾದ್ರೆ ನನಗೆ ಮತ್ತೆ ಆಗ್ತಾ ಇಲ್ಲ, ದೇವ್ರ ಕೃಪೆಸನ ಹತ್ರ ಹೋಗ್ತೀನಿ, ಬಿಟ್ಬಿಡ್ತೀನಿ ಅಂತ ನಾವ್ ಅನ್ಕೊಂಡ್ರು ಕೂಡ ಏನ್ ಮಾಡ್ಬೋದು, ದೇವ್ರ ಏನ್ ಮಾಡ್ತಾರೆ, ಕ್ಷಮಿಸ್ತಾರೆ ಅಲ್ವಾ. ದೇವ್ರ ಏನ್ ಮಾಡ್ತಾರೆ, ಆ ಕೃಪೆನ ಒಂದು ಸಮಯದಲ್ಲಿ ನಮ್ಮನ್ನ ಕ್ಷಮಾಪಣೆ ಕೊಡ್ತಾರೆ. ಆದ್ರೆ ದೇವ್ರ ಮಕ್ಕಳು ಕ್ಷಮಾಪಣೆ ಇದೆ, ದೇವ್ರು ಕ್ಷಮಿಸ್ತಾರೆ ಬಿಡು ಅಂತ ರೀತಿಯಲ್ಲಿ ಅದೇ ಪಾಪದಲ್ಲಿ ಮುಂದುವರಿತಾ ಇದ್ರೆ, ಮುಂದುವರ್ಕೊಂಡು ಕೃಪೆನ ಯೂಸ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಟ್ರೆ, ಅಂದ್ರೆ ಪಾಪ ಮಾಡಕ್ಕೆ ಕೃಪೆನ ಯೂಸ್ ಮಾಡ್ಕೊಂಡ್ರೆ, ಪಾಪದಿಂದ ಹೊರಡೆ ಬರಕ್ಕೆ ಕೃಪೆನ ಯೂಸ್ ಮಾಡ್ದೆ, ಪಾಪ ಮಾಡಕ್ಕೆ ಕೃಪೆನ ಯೂಸ್ ಮಾಡ್ಕೊಂಡ್ರೆ ಅದೇನಾಗುತ್ತೆ ಅಂದ್ರೆ ಮರಣಕರವಾದಂತ ಪಾಪವಾಗಿ ಆಗುತ್ತೆ ಅಲ್ವಾ. ನೋಡ್ರಿ ಅದನ್ನ ಹೇಳ್ತಾರೆ, ಹಾಗೆ ಮಾಡುವುದು ಉದ್ದೇಶಪೂರ್ವಕವಾಗಿ ಪಾಪ ಮಾಡುವುದು ಅದು ಪಾಪವನ್ನು ವಿಷಪೂರಿತದಿಂದ ಮಾರಕಕ್ಕೆ ಬದಲಾಯಿಸುತ್ತದೆ. ಆದ್ರೆ ನಾವು ಎಲ್ಲಾ ಪಾಪಗಳ ವಿರುದ್ಧ ಹೆಚ್ಚು ಜಾಗರೂಕರಾಗಿರಬೇಕು. ಮತ್ತು ಮತ್ತೊಂದೆಡೆ ಕೋಮಲ ಮನಸಾಕ್ಷಿಯನ್ನು ಹೊಂದಿರುವವರು ಮರಣದಂಡನೆಗೆ ಕಾರಣವಾದಂತ ಪಾಪದ ಬಗ್ಗೆ ಅನ್ಯಾಯವಾಗಿ ತಮ್ಮನ್ನು ತಾವು ಆರೋಪಿಸಿಕೊಳ್ಳಬಾರದು ಮತ್ತು ಹತಾಶರಾಗಬಾರದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಈ ವಿಷಯನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಲ್ವಾ. ಯಾವ ವಿಷಯ ಬಿಗಿನಿಂಗ್ ಅಲ್ಲಿ ನಂಗೆ ಏನಾಯ್ತು ಯೋಚನೆ ಮಾಡ್ರಿ. ಎಲ್ಲೋ ಒಬ್ರು ಏನ್ ಮಾಡ್ತಾರೆ, ಸಾಲ ಕೊಡ್ತಾರೆ ಬ್ಯಾಂಕ್ ಅಲ್ಲಿ ಅಂತ ಇಟ್ಕೊಳ್ಳಿ, ತಗೊಳ್ಳಿ ಸಾಲ ಕೊಡ್ತಾರೆ ಅಂತಂದ್ರೆ ನಿಮ್ಗೆ ಏನೋ ಕಷ್ಟಕ್ಕೆ ಕೊಡ್ತೀನಿ ಅಂದ್ಬಿಟ್ಟು ತಗೊಂಡ್ವಿ. ಮತ್ತೇನ್ ಮಾಡ್ತಾರೆ, ಪರವಾಗಿಲ್ಲ ನೀವು ಸಾಲ ಕಟ್ಟಿಲ್ಲ, ಅವಾಗ ಏನಾಯ್ತು ಅಂದ್ರೆ ಮತ್ತೆ ಪರವಾಗಿಲ್ಲ ಆಗಿದ್ರು ಸಾಲ ತಗೊಳ್ಳಿ ಅಂದ್ರೆ ಏನ್ ಮಾಡೋದು, ಈಗ ಬೇಕು ಅಂತ ಏನ್ ಮಾಡೋದು, ಅದೇ ಸಾಲ ತಗೊಂಡು ಅದನ್ನೇ ಒಂದ್ ಇದ್ ಮಾಡ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ನೋಡ್ರಿ. ನಮ್ಮ ಕಷ್ಟದಿಂದ ಹೊರಡೆ ಬರೋದ್ ಬಿಟ್ಬಿಟ್ಟು ಅದೇ ಕಷ್ಟದಲ್ಲಿ ಇದ್ಕೊಂಡ್ಬಿಟ್ಟು ಅದೇ ಸಾಲ ದುಡ್ಡು ತಗೊಂಡ್ಬಿಟ್ಟು ಏನ್ ಮಾಡೋದು, ಹಿಂಗೆ ನಮ್ ಲೈಫ್ ನಾವು ಲೀಡ್ ಮಾಡ್ಕೊಂಡು ಹೋದ್ರೆ ಏನಾಗ್ಬಿಡುತ್ತೆ. ಎಕ್ಸಾಂಪಲ್ ಇದೆಲ್ಲ ಅರ್ಥ ಮಾಡ್ಕೊಳಕ್ಕೆ. ದೇವ್ರ ಮಕ್ಳು ಇದು ಕೂಡ ದೇವರ ಕೃಪೆ ಹಂಗೆ ಇರೋದು. ದೇವ್ರು ಕೊಡ್ತಾರದು ಸಾಲ ಅನ್ನೋಂಥ ಕೃಪೆನ ನಾವು ಆ ಪಾಪದಿಂದ ಹೊರಡೆ ಬರೋದಕ್ಕೆ. ಆದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಅಲ್ಲೇ ಇರೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ವಿ. ಅದ ಏನಾಗ್ಬಿಡುತ್ತೆ ಅಂದ್ರೆ ಅದು ಮರಣಕರವಾದಂತ ಪಾಪವಾಗುತ್ತೆ. ಅದನ್ನೇ ಅಪೊಸ್ತಲ ಪಾಲ್ ಹೇಳ್ತಾ ಇದ್ರೆ, ಆ ರೀತಿ ಮಾಡುವಂತ ವಿಷಯ ಏನಾಗುತ್ತಂದ್ರೆ ದೇವರ ಕೃಪೆನ ನಾವೇನ್ ಮಾಡ್ತಿದೀವಿ, ಮಿಸ್ ಯೂಸ್ ಮಾಡ್ಕೊಳ್ತಾ ಇದೀವಿ ಅಲ್ವಾ. ಸೊ ದೇವರ ಕೃಪೆ ಇರೋದು ಎಲ್ಲಿಗೆ ಮಾತ್ರ ಅಂದ್ರೆ, ಎಲ್ಲಿ ನಮ್ ಮಾಡ್ಬೇಕಂತ ಮನಸ್ಸಿದ್ರು ಮಾಡಕ್ಕಾಗದೆ ಒಂದು ಸ್ಥಿತಿಲಿ ಶರೀರ ಕಾಣಿಸಲ್ಪಟ್ಟಾಗ, ಅಯ್ಯೋ ಮಾಡ್ಬಿಟ್ನಲ್ಲ ಅನ್ನೋಂತ ಭಾವನೆ ಬಂದಾಗ, ದೇವರೇ ನನ್ನನ್ನು ಕ್ಷಮಿಸಿ ಅಂತ ಕೃಪಾಸನದ ಮುಂದೆ ಹೋದಾಗ ಖಂಡಿತವಾಗ್ಲೂ ಕೃಪೆ ಅನ್ವಯವಾಗುತ್ತೆ. ಆದ್ರೆ ಮನಸ್ಸು ಕೂಡ ಮಾಡ್ಬೇಕಂತಿದೆ, ಆದ್ರೆ ಮಾಡ್ಬಾರ್ದಂತ ನೀತಿ ಇದೆ. ಆದ್ರೆ ಇನ್ನೊಂದ್ ಕಡೆ ಮನಸ್ಸು ಹೇಳ್ತಾ ಇದೆ, ಇಲ್ಲ ಪರವಾಗಿಲ್ಲ ಮಾಡ್ಬಿಡು, ಕೃಪೆ ಇದೆ, ಕೃಪಾಸನದ ಮುಂದೆ ಹೋಗು, ಕ್ಷಮಿಸ್ಬಿಡ್ತಾರೆ, ಮಾಡ್ಬಿಟ್ಟು ಕ್ಷಮಾಪಣೆ ಕೇಳ್ಬಿಡು ಅಂತ ಆ ಭಾವನೆಯಲ್ಲಿ ಅದನ್ನ ಮಾಡ್ತಾ 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 ಹೋದ್ರೆ ಖಂಡಿತವಾಗ್ಲೂ ಅದು ಏನಾಗ್ಬಿಡುತ್ತಂದ್ರೆ ಮರಣಕರವಾದಂತ ಪಾಪವಾಗುತ್ತೆ. ಕ್ರಿಸ್ತಲ ಪಿತೇಸರ ಸರಿರೆ ಮಾತಾಡುವಂತ ನನಗೂ ಕೆಲವಂತ ನಿಮಗೂ ಇದು ಸೀರಿಯಸ್ನೆಸ್, ಇದು ದೇವ್ರ ವಾಕ್ಯ. ಇದ್ರಲ್ಲಿ ಯಾವುದೇ ರೀತಿ ಏನಿಲ್ಲ, ಇದ್ರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಯಾಕಂದ್ರೆ ಇದೇ ಒಂದು ವಾಕ್ಯದ ಆಧಾರ ಮೇಲೆ ನಮ್ಗೆ ನಮ್ಮ ಜಡ್ಜ್ಮೆಂಟ್ ಇರೋದು. ದೇವ್ರ ಮಕ್ಕಳು ಆ ಕೃಪೆ ಕೊಡಲ್ಪಟ್ಟಿರೋದು. ಇವತ್ತು ನೋಡ್ರಿ ದೇವ್ರ ಏನಂತಿದ್ರು ಅಂದ್ರೆ ಸಿಂಪಲ್ ಆಗಿ ಆ ವಿಷಯವನ್ನ ಏನಪ್ಪಾ ಅಂದ್ರೆ, ಆ ಕೃಪೆ ಯಾವ ರೀತಿ ಅಂದ್ರೆ, ಯಾವತ್ತು ಕೂಡ ನಾವು ತಪ್ಪು ಮಾಡಿ ದೇವರ ಮುಂದೆ ಹೋಗಿ ದೇವರೇ ನನ್ನ ಕ್ಷಮಿಸಿ ಅಂದಾಗ ಅಲ್ಲಿಂದ ಒಂದು ವಾಯ್ಸ್ ಬಂದು ಆಯ್ತಪ್ಪ ಕ್ಷಮಿಸ್ಬಿಟ್ಟಿದೀನಿ ಮುಂದುವರಿ ಅಂತ ಏನೂ ಹೇಳಲ್ಲ. ಬದಲಾಗಿ ಏನ್ ನಡೆಯುತ್ತೆ ಗೊತ್ತಾ, ಅಲ್ಲಿ ಒಂದು ಸಮಾಧಾನ ನಮ್ಗೆ ಸಿಗುತ್ತೆ. ಕ್ಷಮಾಪಣೆ ಆಗಿದೆ, ದೇವ್ರು ನನ್ನ ಪಾಪನ ಲೆಕ್ಕಕ್ಕೆ ತಗೊಂಡಿಲ್ಲ, ನನ್ನ ಕ್ಷಮಿಸಿದಾರೆ ಅನ್ನೋ ಭಾವನೆ ನನ್ನ ಹೃದಯದಲ್ಲಿ ಬಂದ್ಬಿಡುತ್ತೆ. ಆ ಸಮಾಧಾನ ನನಗೆ ಸಿಕ್ಬಿಡುತ್ತೆ. ನಾನು ಇದ ಬೈ ಮಿಸ್ಟೇಕ್ ಆಗಿ ಮಾಡಿದ್ದೀನಿ, ಮಾಡ್ಬೇಕಂತ ನನ್ನ ಮನಸ್ಸೇ ಇರ್ಲಿಲ್ಲ ತಂದೆ ಅಂತ ಹೇಳಿದಾಗ ಆ ರೀತಿ ಒಂದು ಪಾಪಕ್ಕೆ ದೇವ್ರು ಕ್ಷಮಿಸ್ಬಿಟ್ಟು ಮತ್ತೇನ್ ಮಾಡ್ತಾರೆ ಅಂದ್ರೆ ಬಿಟ್ಟು ಮುಂದುವರಿದಕ್ಕೆ ಕೃಪೆನ ಕೊಟ್ಟಿರ್ತಾರೆ. ಆದ್ರೆ ಕ್ರಿಸ್ತನ ಪ್ರೀತಿಯ ಸರಸರಿದೆ, ಮನಪೂರ್ವಕವಾಗಿ ಮಾಡಿದಾಗ ದೇವರ ಕೃಪಾಸನದ ಮುಂದೆ ಬಿಚ್ಚು ಮನಸ್ಸಿನಿಂದ ಓಪನ್ ಹಾರ್ಟ್ ಅಲ್ಲಿ ಹೋಗಕ್ಕೆ ಆಗಲ್ಲ. ಬದಲಾಗಿ ಏನ್ ಮಾಡ್ತೀವಿ, ನಟನೆಯಾಗಿ ಏನ್ ಮಾಡ್ತೀವಿ, ಕ್ಷಮಾಪಣೆ ಕೇಳಕ್ ಶುರು ಮಾಡ್ಕೊಂಡಿರ್ತೀವಿ, ಕ್ಷಮಿಸಿದಾರಂತ ಭಾವನೆಯಲ್ಲಿ ಮತ್ತೆ ತಪ್ಪು ಮಾಡಕ್ಕೆ ಶುರು ಮಾಡ್ತಾ ಇರ್ತೀವಿ. ಇಂತಹ ಒಂದು ಕೋಮಲವಾದಂತ ಮನಸ್ಸಾಕ್ಷಿನ ಏನ್ ಮಾಡ್ಕೊಳ್ತೀವಿ, ನಾವು ಕೆಡಿಸ್ಕೊಳ್ತೀವಿ, ಹಾಳು ಮಾಡ್ಕೊಳ್ತೀವಿ ಅಲ್ವಾ. ಸೊ ದೇವ್ರ ಮಕ್ಳು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಇನ್ನೊಂದ್ ಕಡೆ ಇದರ ಒಂದು ವಂಚನೆ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಯಾವ ರೀತಿ ವಂಚನೆ ಇರುತ್ತಂದ್ರೆ, ನಾನ್ ಪಾಪ ಮಾಡ್ಬಿಟ್ಟೆ, ಕೃಪೆ ಕೂಡ ಇದೆ, ನಾನ್ ಬೈ ಮಿಸ್ಟೇಕ್ ಮಾಡಿದೀನಿ, ನಾನ್ ಬೇಕಂತ ಮಾಡಿಲ್ಲ, ಕೃಪೆನೂ ಕೂಡ ಇದೆ. ಇವಾಗ ನನ್ ಮನಸ್ಸು ಹೇಳ್ತಾ ಇದೆ, ಇನ್ ಪಾಪ ಮಾಡಿದ್ಯಾ, ಕೃಪೆ ಇದೆ,
ಕ್ಷಮಿಸ್ತಾರೆ ದೇವ್ರು, ಹೋದ್ರೆ ಕ್ಷಮಿಸ್ತಾರೆ. ಆದ್ರೆ ಹೋಗ್ಬೇಡ. ಯಾಕಂದ್ರೆ ನೀನು ಯಾವ ತರ ಪಾಪ ಮಾಡ್ಬಿಟ್ಟಿದ್ಯಾ ಗೊತ್ತಾ? ಮರಣಕರವಾದಂತ ಪಾಪ ಮಾಡ್ಬಿಟ್ಟಿದ್ಯಾ. ಅದರಿಂದ ಈ ಪಾಪವನ್ನ ಇನ್ನೂ ಮುಂದುವರ್ಸು. ಕ್ಷಮಾಪಣೆಗೆ ಹೋಗ್ಬೇಡ. ಈ ಪಾಪದಲ್ಲೇ ಇದ್ಬಿಡು, ಪರವಾಗಿಲ್ಲ. ದೇವ್ರು ನಿಮ್ನ ಕ್ಷಮಿಸದೇ ಇಲ್ಲ. ಆ ರೀತಿ ಭಾವನೆಗೆ ಹೋಗ್ಬೇಡ. ಯಾಕಂದ್ರೆ ನೀನ್ ಕ್ಷಮಿಸಕ್ಕಾಗ್ದಿರೋಂತ ಪಾಪ ಮಾಡ್ಬಿಟ್ಟಿದ್ಯಾ ಅನ್ನೋ ರೀತಿಯಲ್ಲಿ ನಾನೇ ನನ್ ಮನಸ್ಸನ್ನ ಚೇಂಜ್ ಮಾಡ್ಕೊಂಡು ಆ ಪಾಪ ಮಾಡಕ್ಕೆ ಇನ್ನೂ ಮುಂದುವರಿತೀನಿ, ಆ ತಪ್ಪು ಮಾಡಕ್ಕೆ ಇನ್ನೂ ಮುಂದುವರಿತೀನಿ ಅಂದ್ರೆ ಖಂಡಿತವಾಗ್ಲೂ ಅದು ತುಂಬಾ ಡೇಂಜರಸ್ ಆಗ್ಬಿಡುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಒಂದು ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ನಮ್ಮ ಮೈಂಡ್ ಅಲ್ಲಿ ಇರ್ಬೇಕು. ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್ ಅಂದ್ರೆ ಏನು? ತಿಳುವಳಿಕೆ ಇರುವಂತ ಒಂದು ಜ್ಞಾನವನ್ನು ಕೊಟ್ಟಿದೆ ದೇವರು. ಭಯಪಡುವಂತ ಒಂದು ಆತ್ಮವನ್ನು ಕೊಡದೆ ನಮಗೆ ತಿಳುವಳಿಕೆ ಇರುವಂತ ಒಂದು ಆತ್ಮವನ್ನು ಕೊಟ್ಟಿದ್ದಾರೆ ಅಲ್ವಾ? ಆ ತಿಳುವಳಿಕೆ ಏನಪ್ಪಾ ಅಂದ್ರೆ, ಇಲ್ಲ ನೀನ್ ಮಾಡಿದ್ದು ಬೈ ಮಿಸ್ಟೇಕ್, ಹೋಗಿ ದೇವ್ರ ಹತ್ರ ಕ್ಷಮಾಪಣೆ ಕೇಳಿ ಅದನ್ನ ಬಿಟ್ಟು ಮುಂದುವರಿ ಅಂತ ಆ ಒಂದು ದೇವರ ಆತ್ಮ ನಮ್ಮನ್ನ ಪ್ರೇರಣೆ ಮಾಡ್ತಾ ಇರುತ್ತೆ ಅಲ್ವಾ? ಅದು ಯಾವಾಗ್ಲೂ ಕೂಡ ಏನ್ ಮಾಡಲ್ಲ ಅಂದ್ರೆ ಒಂದ್ ಸೈನ್ ಏನಪ್ಪಾ ಅಂದ್ರೆ ಒಂದು ಗುರುತು. ನಮ್ಮ ಮೈಂಡ್ ಅಲ್ಲಿ ಒಂದು ರೆಡ್ ಸಿಗ್ನಲ್ ಬರುತ್ತಾ, ರೆಡ್ ಲೈಟ್, ಗ್ರೀನ್ ಲೈಟ್. ಗ್ರೀನ್ ಲೈಟ್ ಏನಪ್ಪಾ ಅಂದ್ರೆ ಮಾಡು, ವೆರಿ ಗುಡ್ ಅಂತ ಹೇಳುತ್ತೆ. ಗ್ರೀನ್ ಲೈಟ್ ಹೇಳ್ತಾರೆ ನಾನು ಏನಪ್ಪಾ ಅಂದ್ರೆ ನೂತನ ಸೃಷ್ಟಿ ಮಾತಾಡಂತ ಮಾತು, ಒಳ್ಳೆ ಕೆಲಸ ಮಾಡಿದ್ದೆ, ವೆರಿ ಗುಡ್, ದೇವ್ರ ಇದನ್ನ ಮೆಚ್ತಾರೆ, ದೇವ್ರ ನಿನ್ನ ಇಷ್ಟಪಡ್ತಾರೆ. ರೆಡ್ ಲೈಟ್, ಮಾಡ್ಬೇಡ, ತಪ್ಪು, ನೋಡು ದೇವ್ರಿಗೆ ಇದು ಕಷ್ಟ ಆಗುತ್ತೆ, ಮತ್ತೆ ದೇವ್ರ ಕೋಪಕ್ಕೆ ಗುರಿ ಆಗ್ತೀಯ, ಮಾಡ್ಬೇಡ ಅನ್ನೋದು ರೆಡ್ ಲೈಟ್. ಇವಾಗ ದೇವ್ರ ಮಕ್ಳು ಏನ್ ಮಾಡ್ಬೇಕಂದ್ರೆ ಈ ರೆಡ್ ಲೈಟ್ ಮತ್ತೆ ಗ್ರೀನ್ ಲೈಟ್ ನ ಕರೆಕ್ಟ್ ಆಗಿ ಹೆಂಗಪ್ಪ ಗಮನಿಸ್ತೀವಿ ಅಂದ್ರೆ, ನಮ್ಮ ಮನಸಾಕ್ಷಿ ದೇವರ ವಾಕ್ಯದ ಆಧಾರದ ಮೇಲೆ ಇರ್ಬೇಕು. ನಮ್ಮ ಮನಸಾಕ್ಷಿ ಯಾವುದೋ ಒಂದು ವಿಷಯವನ್ನ ಓದ್ಬಿಟ್ಟಿದೀನಿ, ಅದರಿಂದ ತಿಳ್ಕೊಂಡ್ಬಿಟ್ಟಿದೀನಿ, ಅದ್ರ ಮೇಲೆ ಇರ್ತೀನಿ ಅಂತಲ್ಲ ಅಲ್ವಾ? ದೇವರ ವಾಕ್ಯದ ಆಧಾರ ಮೇಲೆ ಇರ್ಬೇಕು. ನಮ್ಮ ಮನಸಾಕ್ಷಿ ಯಾವ್ದ್ರ ಮೇಲೆ ಇರ್ಬೇಕಂದ್ರೆ, ಅದ್ರ ಹಿಡಿತ ಎಲ್ಲಿರ್ಬೇಕಂದ್ರೆ ಅದನ್ನ ಯಾರು ಕಂಟ್ರೋಲ್ ಮಾಡ್ಬೇಕಂದ್ರೆ ದೇವ್ರ ವಾಕ್ಯ ಕಂಟ್ರೋಲ್ ಮಾಡ್ಬೇಕು ಅಲ್ವಾ? ಆ ಮನಸಾಕ್ಷಿಯಲ್ಲಿ ನೋಡಿ, ಈ ವಾಕ್ಯದ ಪ್ರಕಾರ ಏನ್ ತಪ್ಪು ಮಾಡಿದ್ಯಾ ಅಂತ ಮನಸಾಕ್ಷಿ ಹಿಂಗ್ ಮಾತಾಡ್ಬೇಕು ನಮ್ಮ ಹತ್ರ. ಏನ್ ವಾಕ್ಯದ ಪ್ರಕಾರ ತಪ್ಪು ಮಾಡಿದ್ಯಾ, ಹೋಗ್ ಕ್ಷಮಾಪಣೆ ಕೇಳು ಅಂತ. ಇನ್ನೊಂದ್ ರೀತಿಯಲ್ಲಿ ಪರವಾಗಿಲ್ಲ, ದೇವ್ರ ವಾಕ್ಯದ ಪ್ರಕಾರ ನಡ್ಕೊಂಡಿದ್ಯಾ, ವೆರಿ ಗುಡ್, ಮುಂದುವರ್ಸು ಅಂತ ಹೇಳ್ಬೇಕು. ಈ ರೀತಿ ಇರ್ಬೇಕು ಕ್ರಿಸ್ತನ ಪ್ರೀತಿಯ ಸಹೋದರರೇ. ಇದು ರೆಡ್ ಅಂಡ್ ಗ್ರೀನ್. ಇದನ್ನ ಏನಂತೀವಿ ಅಂದ್ರೆ, ನಮ್ಗೆ ದೇವ್ರ ತಿಳುವಳಿಕೆಯುಳ್ಳ ಆತ್ಮ ಕೊಟ್ಟಿದ್ದಾರೆ. ಈ ಆತ್ಮ ಇಲ್ಲೇ ಹೋಗ್ಬಾರ್ದು ದೇವ್ರ ಮಕ್ಳಿಗೆ. ನಾವು ಮಾಡೋಂತ ಮಿಸ್ಟೇಕ್ಗಳಲ್ಲಿ ಈ ರೀತಿ ರೆಡ್ ಅಂಡ್ ಗ್ರೀನ್ ಬರುವಂತ ಸಿಗ್ನಲ್ ನಮ್ಮಲ್ಲಿ ನಿಂತು ಹೋಗ್ಬಾರ್ದು. ಒಂದ್ ವೇಳೆ ರೆಡ್ ಬರ್ಬೇಕಾದ ಟೈಮಲ್ಲಿ ಗ್ರೀನ್ ಬರ್ಬೇಕಾದ ಸ್ಥಳದಲ್ಲಿ ರೆಡ್ ಬಂದ್ಬಿಟ್ರೆ ಹೆಂಗಿರುತ್ತೆ? ವಾಕ್ಯ ಹೇಳ್ತಾ ಇದೆ ಇದು ತಪ್ಪು ಅಂತ, ಆದ್ರೆ ನಾನೇನ್ ತಿಳ್ಕೊಂಡಿದ್ದೀನಿ, ಇಲ್ಲ ವಾಕ್ಯ ಏನೋ ಬೇರೆ ತರ ಹೇಳ್ತಾ ಇದೆ, ವಾಕ್ಯ ಬೇಡ, ಅದು ನನ್ ಮನಸಾಕ್ಷಿ ಅದು ತಪ್ಪು ಅಂತಾನೆ ಹೇಳ್ತಾ ಇದೆ. ವಾಕ್ಯ ಹೇಳ್ತಾ ಇದೆ ಇದು ತಪ್ಪು ಅಂತ, ನನ್ ಮನಸಾಕ್ಷಿ ಇದು ತಪ್ಪು ಇಲ್ಲ ಅಂತಾನೆ ಹೇಳ್ತಾ ಇದೆ. ನನ್ ಮನಸಾಕ್ಷಿ ಮಾತು ಕೇಳ್ತೀನಪ್ಪ, ಹಂಗಲ್ಲ. ವಾಕ್ಯದ ಆಧಾರದ ಮೇಲೆ ನನ್ನ ಮನಸಾಕ್ಷಿ. ಇಲ್ಲದ್ರೆ ಏನಾಗುತ್ತೆ, ಅದು ದೇವ್ರ ಮಕ್ಕಳು ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ನೋಡಿ, ಈ ಪ್ರಪಂಚದಲ್ಲಿ ಬೇರೆ ತರ ಇದೆ ತಾನೆ. ಪ್ರಪಂಚದಲ್ಲಿ ಹೆಂಗಿದೆ ಮನಸಾಕ್ಷಿ? ಅವರ ಹಾಳಾಗಿರುವಂತ ಮನಸಾಕ್ಷಿ ಹೆಂಗಿದೆ? ಬಿದ್ದೋಗಿರುವಂತ ಮನುಷ್ಯನ ಮನಸಾಕ್ಷಿ ಹೆಂಗಿದೆ? ಕತ್ತಲೆಯಲ್ಲಿರುವಂತ ಮನುಷ್ಯನ ಮನಸಾಕ್ಷಿ ಹೆಂಗಿದೆ? ಸಿಗರೇಟ್ ಕುಡಿ, ಎದ್ರೇನಿಲ್ಲ ಕುಡಿಬಹುದು. ಸ್ಮೋಕ್ ಮಾಡೋ ಅಂದ್ರೆ ಡ್ರಿಂಕ್ಸ್ ಮಾಡೋ, ಅವಾಗವಾಗ ಸ್ವಲ್ಪ ಮಾಡ್ತೀನಿ, ತಪ್ಪಿಲ್ಲಪ್ಪ, ನಾನು ಅವ್ರ ತರ ಫುಲ್ ಆಗಿ ಕುಡಿಯಲ್ಲ, ಏನೋ ಅವಾಗವಾಗ ಲೈಟ್ ಆಗಿ ತಗೊಳ್ತೀನಿ ಅಷ್ಟೇ, ತಪ್ಪಲ್ಲ ಅಲ್ವಾ? ಬೇರೆ ಕೆಲವೊಂದು ವಿಷಯಗಳು, ಕೆಲವೊಂದು ಅಭ್ಯಾಸನ ಬೆಳೆಸ್ಕೋ, ಒಳ್ಳೇದೋ ಇಟ್ಕೋ, ಒಳ್ಳೇದೋ, ಅದೇನ್ ತಪ್ಪಲ್ಲ. ಈ ರೀತಿ ಮನಸಾಕ್ಷಿ ಅವರಲ್ಲಿ ಇರುತ್ತೆ, ಹಾಳಾಗಿರುವಂತ ಮನಸಾಕ್ಷಿ. ದೇವ್ರ ಮಕ್ಳು ಆ ರೀತಿ ಮನಸಾಕ್ಷಿ ದೇವ್ರು ಕೊಡ್ಲಿಲ್ಲ. ನಮ್ ಕೊಟ್ಟಿರೋದು ವಾಕ್ಯದ ಆಧಾರದ ಮೇಲೆ, ದೇವರ ವಾಕ್ಯದ ಸತ್ಯದ ಆಧಾರದ ಮೇಲೆ ಇರುವಂತ ಮನಸಾಕ್ಷಿ ಆಗಿರ್ಬೇಕು. ನಮ್ಗೆ ಈ ವಿಷಯ ಗೊತ್ತಿರ್ಬೇಕು. ಹಾಗೆ ಈ ಮನಸಾಕ್ಷಿ ರೆಡ್ ಸಿಗ್ನಲ್ ಬಂದಾಗ ದೇವ್ರ ಮಕ್ಳು ಅರ್ಥ ಮಾಡ್ಕೊಬೇಕು. ಏನಂತ ಅರ್ಥ ಮಾಡ್ಕೊಬೇಕು ನೋಡಿ, ಅದನ್ನ ನಾವು ಓದಿದ್ವಿ ಆಲ್ರೆಡಿ. ರೋಮಪುರದವರ 2ನೇ ಅಧ್ಯಾಯ 4ನೇ ವಾಕ್ಯ ಓದ್ಬಿಡ್ರಿ. ಆತನ ಅಪಾರವಾದ ದಯಾ, ಸಹನ, ದೀರ್ಘಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರಿಸುತ್ತದೆಂಬುದು. ನೋಡಿದ್ರಾ ಕ್ರಿಸ್ತನ ಪ್ರೀತಿ? ಇದನ್ನ ಪ್ರೀತಿಯ ಸಹೋದರರೇ, ಇದನ್ನ ಮೊದಲೇ ನಾವು ಓದಿದ್ವಿ, ಕರೆಕ್ಟ್ ಅಲ್ವಾ? ನಾವು 2ನೇ ಅಧ್ಯಾಯ ಅಂದ್ರೆ 2ನೇ ಅಧ್ಯಾಯ ದಾಟ್ಕೊಂಡ್ ಬಂದಿದ್ವಿ, ಈಗ ಓದಿದ್ವಿ. ಆತನ ಅಪಾರವಾದ ದಯ, ಸಹನ, ದೀರ್ಘ ಶಾಂತಿ. ಸ್ವಲ್ಪ ಇದನ್ನ ಮಾತನ್ನ ನೋಡ್ರಿ. ಅಪಾರ ಅಂದ್ರೆ ಎಷ್ಟು ಅಪಾರ? ಲಿಮಿಟ್ ಇದೆಯಾ? ಲಿಮಿಟ್ ಇದೆ, ಖಂಡಿತವಾಗಿ ಲಿಮಿಟ್ ಇದೆ. ಯಾವ ರೀತಿ ಲಿಮಿಟ್ ಅಂದ್ರೆ, ಆ ದಯ, ಆ ಸಹನ, ಆ ದೀರ್ಘ ಶಾಂತಿ ಪ್ರತಿಯೊಬ್ಬ ವ್ಯಕ್ತಿಗೆ ವೈಯಕ್ತಿಕವಾಗಿ ಕಾನ್ಸಿಗ್ರೇಟ್ ಮಾಡ್ಕೊಂಡಂತ, ದೇವರಿಗೆ ಅರ್ಪಣೆ ಮಾಡ್ಕೊಂಡಂತ ದೇವ್ರ ಮಕ್ಕಳಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತಂದ್ರೆ, ಅವರ ಬಲಹೀನತೆಗೆ ತಕ್ಕ ಹಾಗೆ ದಯ ಇರ್ತಾರೆ ದೇವರು. ಈಗ ನಾವು ನೋಡಿ, ನಮ್ಮ ಮಕ್ಕಳು ನೋಡ್ಬಿಟ್ಟು ಕೆಲವೊಂದು ಟೈಮಲ್ಲಿ ಪಾಪ ಅವ್ರಿಗೆ ಏನೋ ಕಷ್ಟ ಇರುತ್ತೆ, ನಾವು ಏನಂತ ತಿಳ್ಕೊಂಡ್ಬಿಡ್ತೀವಿ, ಇಲ್ಲ ಇವ್ರೇನೋ ಆಕ್ಟಿಂಗ್ ಮಾಡ್ತಾರೆ ಅಂತ ಗದರಿಸ್ಬಿಡ್ತೀವಿ, ಬೈದ್ ಬಿಡ್ತೀವಿ. ಬಟ್ ನಿಜವಾಗ್ಲೂ ಅವ್ರು ಕಷ್ಟ ಪಡ್ತಾ ಇರ್ತಾರೆ ಕೆಲವು, ನಮ್ಗೆ ಗೊತ್ತಾಗಲ್ಲ, ಏನೋ ಅರ್ಥ ಮಾಡ್ಕೊಂಡಿರ್ತೀವಿ, ಇಲ್ಲ ಇವ್ರೇನೋ ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಅದು ದೇವ್ರಿಗೆ ಗೊತ್ತು, ಅಂತರ್ಯವನ್ನ ನೋಡುವಂತ ದೇವ್ರಿಗೆ ಗೊತ್ತು. ಆತನ ಕೊಡುವಂತ ದಯ ಕೂಡ ನೀತಿ ಉಳ್ಳದಾಗಿರುತ್ತೆ, ಸಹನೆ ಕೂಡ ನೀತಿ ಉಳ್ಳದಾಗಿರುತ್ತೆ, ದೀರ್ಘ ಶಾಂತಿ ಕೂಡ ನೀತಿ ಉಳ್ಳದಾಗಿರುತ್ತೆ. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಪಾಪ ಮಾಡುವಂತ ಸಮಯದಲ್ಲಿ ದೇವ್ರು ಆಯ್ತು ಬಿಡು ಏನೋ ಗೊತ್ತಿಲ್ಲದೆ ಮಾಡ್ತಾರೆ ಅಂತ ದೇವ್ರ ದೀರ್ಘ ಶಾಂತಿ ಇರಲ್ಲ. ನಮ್ ಬಲಹೀನತೆಗೆ ತಕ್ಕಂಗೆ, ಆಯ್ತು ಬೈ ಮಿಸ್ಟೇಕ್ ಆಗಿ ಮಾಡಿದ್ಯಾ, ಆಯ್ತು ಬಾ
ಅನ್ನೋ ರೀತಿಯಲ್ಲಿ ಇರುತ್ತೆ ಹೊರತು ಪಾಪದಲ್ಲಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಆ ದೀರ್ಘಶಾಂತಿ ದೇವ್ರು ಯಾವಾಗ್ಲೂ ಯೂಸ್ ಮಾಡಲ್ಲ. ಅದು ಅನೀತಿ ಆಗ್ಬಿಡುತ್ತೆ ದೇವ್ರ ಹತ್ರ. ದೇವ್ರು ಇರುವಂತ ದಯವನ್ನ ನಾವು ಪಾಪವನ್ನು ಹೆಚ್ಚಾಗಿ ಮಾಡೋದಕ್ಕೆ ದೇವ್ರು ಯಾವಾಗ್ಲೂ ಕೊಡಲ್ಲ. ಅದು ಅನೀತಿ ಆಗ್ಬಿಡುತ್ತೆ. ದೇವರ ಸಹನೆ, ದಯ, ದೀರ್ಘಶಾಂತಿ ಇದೆಲ್ಲ ಕೂಡ ಹಿಂಗೆ. ಆದ್ರೆ ನಾವು ಅದನ್ನ ದೇವ್ರ ದಯವುಳ್ಳವರು, ಸಹನೆ ಉಳ್ಳವರು, ದೀರ್ಘಶಾಂತಿ ಉಳ್ಳವರು ಅಂದ್ಬಿಟ್ಟು ನಾವು ಪಾಡಿಗೆ ಪಾಪಗಳನ್ನ ಮಾಡ್ಕೊಂಡು ಹೋಗ್ತಿದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ದೇವರ ದಯ, ಸಹನ, ದೀರ್ಘಶಾಂತಿ ಅಸಡ್ಡೆ ಮಾಡ್ತಾ ಇದೀವಿ ಅಲ್ವಾ? ದೇವ್ರು ಮಾಡ್ತಾ ಉಪಕಾರ ನಮ್ಮನ್ನ ಪ್ರೇರಣೆ ಮಾಡ್ತಾ ಇದೆ, ಬಿಟ್ಬಿಡು ಅಂತ ಎಷ್ಟು ಸಹಾಯ ಮಾಡ್ತಾ ಇದೀರಪ್ಪ ದೇವ್ರು. ಬೇಡಪ್ಪ ಮಗ, ಬಿಟ್ಬಿಡು ಮಗ, ಒಳ್ಳೇದಲ್ಲ ಮಗ, ಇದು ಒಳ್ಳೇದಲ್ಲ ನಿಂಗೆ. ನಿನ್ ಬಗ್ಗೆ ನಾನು ದೊಡ್ಡ ಪ್ಲಾನ್ ಇಟ್ಕೊಂಡಿದ್ದೀನಿ. ಬರುವಂತ ಫ್ಯೂಚರ್ ಅಲ್ಲಿ ಈ ಪ್ರಪಂಚಕ್ಕೆ, ಇಡೀ ಲೋಕಕ್ಕೆ ನೀನ್ ಯಾರಂತ ತೋರಿಸ್ಬೇಕಂತ ನಾನು ದೊಡ್ಡ ದೊಡ್ಡ ಕನಸನ್ನ ಕಟ್ಕೊಂಡಿದ್ದೀನಿ ಮಗನೇ. ಈ ಪಾಪ ಕೃತ್ಯಗಳನ್ನ ಬಿಟ್ಬಿಟ್ಟು ಇಲ್ಲಿಂದ ಹೊರಡೆ ಬಾ. ನಿನ್ಗೆ ದೊಡ್ಡ ದೊಡ್ಡ ಪ್ಲಾನ್ ಇದೆ ಭವಿಷ್ಯದಲ್ಲಿ. ನನ್ನ ಪ್ಲಾನ್, ನಾನು ಇಟ್ಟಿರುವಂತ ಒಂದು ಯೋಜನೆ ತುಂಬಾ ದೊಡ್ಡದಾಗಿದೆ ನಿನ್ನ ಬಗ್ಗೆ. ಇದ್ರ ಬಿಟ್ಟು ಬಾ ಅಂತ ದೇವ್ರು ಉಪಕಾರ ನನ್ನ ಪ್ರೇರಣೆ ಮಾಡ್ತಾರದು ನಿನ್ಗೆ ಗೊತ್ತೇ ಇಲ್ವಾ? ನನ್ ಮನಸ್ಸನ್ನ ಚೇಂಜ್ ಮಾಡ್ಕೊಂತ ದೇವ್ರುಗಳಂತ ಉಪಕಾರದ ಬಗ್ಗೆ ನಾನು ಅಸಡ್ಡೆ ಮಾಡ್ತಾ ಇದ್ದೀನಾ? ಸರಸರೇ, ಸೊ ಟೂ ಡೇಂಜರಸ್. ದೇವ್ರನ್ನ ಪ್ರೀತಿ, ದೇವರು ನಮ್ಮನ್ನ ಪ್ರೀತಿ ಮಾಡ್ತಿದ್ರಂದ್ರೆ ಇದೆಲ್ಲ ನಮ್ಮ ಲೈಫಲ್ಲಿ ಬರುತ್ತೆ. ಕೆಲವೊಂದು ಟೈಮಲ್ಲಿ ನಮ್ಮ ಮನಸ್ಸು ಈ ರೀತಿ ಮಾತಾಡುತ್ತೆ, ಏನಪ್ಪಾ ದೇವ್ರು ನಿನ್ ದಯ ಕೊಟ್ಟಿದ್ದಾರೆ, ಎಷ್ಟು ಕೃಪೆ ಕೊಟ್ಟಿದ್ದಾರೆ, ಸ್ವಲ್ಪ ಯೋಚನೆ ಮಾಡುವಂತ ನಮ್ಗೆ ಮಾತಾಡುತ್ತೆ ಈ ಮನಸ್ಸು. ಅದೆಲ್ಲ ಕೂಡ ನಾವೇನ್ ಮಾಡ್ತೀವಿ, ಗ್ರಹಿಸ್ಕೊಳ್ತೀವಿ. 1 ಪೇತ್ರ 2ನೇ ಅಧ್ಯಾಯ 16ನೇ ವಾಕ್ಯ. ಹೋದ್ರಿ ಬ್ರದರ್ ಸಿಸ್ಟರ್, ಯಾರಾದ್ರು ಫಾಸ್ಟ್ ಆಗಿ ಹೋದ್ರಿ? ಟೈಮ್ ಕೂಡ ಶಾರ್ಟ್ ಆಗಿದೆ. ಟಕ್ಕಂತ ಸ್ಕ್ರೀನ್ ಅಲ್ಲಿ ಹಾಕಿದ ತಕ್ಷಣ ಓದ್ಬಿಡ್ರಿ. ಸ್ವತಂತ್ರರಾಗಿರ್ರಿ, ಆದರೆ ಕೆಟ್ಟತನವನ್ನು ಮರೆ ಮಾಡುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡಿರಿ. ನೀವು ದೇವರ ದಾಸರಾಗಿದ್ದೀರಿ. ಸಾಕು ಅಲ್ವಾ? ಏನಂತಿದ್ದಾರೆ? ದೇವರ ಗ್ರೇಸ್ ಇದೆ, ಕೃಪೆ ಇದೆ. ನಮ್ಗೆ ಏನ್ ಮಾಡಿದ? ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ ದೇವ್ರು ಅಲ್ವಾ? ಹಾಗಂಬಿಟ್ಟು ಏನ್ ಮಾಡ್ಬಿಡ್ರಿ, ಸ್ವಾತಂತ್ರ್ಯ ಇದೆ ಬಿಟ್ಟು ಕೆಟ್ಟತನ ಮಾಡೋದಕ್ಕೆ ಯೂಸ್ ಮಾಡಕ್ ಹೋಗ್ಬಿಡ್ರಿ. ಕೃಪೆ ಇದೆ ಬಿಟ್ಟು ಕೃಪೆನ ಏನ್ ಮಾಡ್ಬಿಡ್ರಿ, ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡ್ರಿ ಅಲ್ವಾ? ನಮ್ಮನ್ನ ದಾಸತ್ವದೊಳಗೆ ಇಡ್ಲಿಲ್ಲ, ಧರ್ಮಶಾಸ್ತ್ರದೊಳಗೆ ಇಡ್ಲಿಲ್ಲ ದೇವ್ರು. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಟ್ಟು ಕಟ್ಟಿರ್ಲಿಲ್ಲ. ನಮ್ಮನ್ನ ಫ್ರೀಡಮ್ ಮಾಡ್ಬಿಟ್ಟಿದ್ದಾರೆ, ಜೊತೆಗೆ ಕೃಪೆನ ಕೂಡ ಇಟ್ಟಿದ್ದಾರೆ. ಆದ್ರೆ ದೇವ್ರ ಮಕ್ಳು ಅದನ್ನ ಏನ್ ಮಾಡ್ಬಾರ್ದು, ಮಿಸ್ಯೂಸ್ ಮಾಡಬಾರ್ದು. ಮಿಸ್ಯೂಸ್ ಮಾಡೋದೇನಪ್ಪಾ ಅಂದ್ರೆ ದೇವರ ಕೃಪೆಯನ್ನ ಅಸಡ್ಡೆ ಮಾಡ್ದಂಗೆ, ದೇವರ ಕೃಪೆನ ತಪ್ಪಾದ ವಿಷಯಕ್ಕೆ ನಾವು ಉಪಯೋಗ ಮಾಡ್ಕೊಂಡಂಗೆ. ಆದ್ರಿಂದ ದೇವ್ರ ಮಕ್ಳು ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಬಾರ್ದು. ಯಾಕಂದ್ರೆ ಕೆಲವರು ಹಿಂಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೆಂಗ್ ತಿಳ್ಕೊಂಡ್ಬಿಟ್ಟಿದ್ದಾರೆ? ಕೃಪೆ ಇದೆಯಲ್ಲ, ಗ್ರೇಸ್ ಇದೆಯಲ್ಲ, ಬಿಡೋ ದೇವ್ರು ನಮ್ ಕೃಪೆ ಕೊಟ್ಬಿಟ್ಟಿದಾರಪ್ಪ, ಸರಿ ಬೇಕಾರೆ ಪಾಪ ಮಾಡ್ಬೋದು, ಕ್ಷಮಿಸ್ಬೋದು, ದೇವ್ರು ಕ್ಷಮಿಸ್ಬಿಡ್ತಾರೆ ಬಿಡಪ್ಪ ಅನ್ನೋಂತ ಒಂದು ತಪ್ಪಾದ ಅಭಿಪ್ರಾಯಕ್ಕೆ ಹೋಗ್ಬಿಟ್ಟಿದ್ದಾರೆ. ಸತ್ಯವಾಕ್ಯನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅದನ್ನ ಹೇಳ್ತಾರೆ ರೋಮಪುರದವರಿಗೆ 3ನೇ ಅಧ್ಯಾಯ 8ನೇ ವಾಕ್ಯ. ಇದೆಲ್ಲ ನಾವು ಬಂದಿದ್ವಿ ನೋಡ್ರಿ, ಓದ್ರಿ ಆ ವಾಕ್ಯವನ್ನ. ಮೇಲು ಬರುವಂತೆ ಕಂಡು ಮಾಡೋಣ ಎಂದು ಯಾಕೆ ಹೇಳಬಾರದು? ಕೆಲ ಕುರಿತು ಇವರು ಹೀಗೆ ಬೋಧನೆ ಮಾಡುವರೆಂದು ದೂಷಿಸಿ ಹೇಳುತ್ತಾರಲ್ಲ, ಅಂತವರಿಗೆ ದಂಡನೆಯ ತೀರ್ಪಾಗುವುದು. ಅವರ ಮೇಲು ಬರುವಂತೆ ಕೇಡು ಮಾಡೋಣ. ಮೇಲು ಯಾವುದು? ಕೃಪೆ. ಕೇಡು ಯಾವುದು? ಪಾಪ. ಮೇಲ್ ಬರುತ್ತೆ, ನನಗೆ ಪಾಪ ಮಾಡಿದ್ರೆ, ಪಾಪ ಹೆಚ್ಚು ಮಾಡಿದ್ರೆ ಕೃಪೆನೇ ಹೆಚ್ಚಾಗುತ್ತೆ ಅಲ್ವಾ, ಮಾಡೋಣ ಅಂತ ಹೇಳ್ಬಹುದಾ ಅಂತ ಹೇಳ್ತಾರೆ ಕೆಲವರು. ನೋಡ್ರಿ ಅಪೊಸ್ತಲ ಪಾಲ್ ಹಂಗೆ ಮಾತಾಡ್ತಾರೆ. ಅಪೊಸ್ತಲ ಪಾಲ್ ಹೇಳಿದ್ರೆ ನೋಡ್ರಿ, ಓದಿಲ್ವ ವಾಕ್ಯ ನೀವು? ಅಪೊಸ್ತಲ ಪಾಲ್ ಮಾತಾಡಿದ್ರೆ ನೋಡ್ರಿ, 4-5ನೇ ಅಧ್ಯಾಯ ತಗೊಳ್ರಿ, ಓದ್ರಿ. ಅಲ್ಲಿ ಏನಂತ ಮಾತಾಡಿದ್ರೆ, ಪಾಪ ಹೆಚ್ಚಾದಾಗ ಕೃಪೆನೇ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ತಾನೆ. ಹಾಗೆ ಕೆಲವ್ರು ಹೇಳ್ತಾರಂತೆ, ಹಿಂಗೆ ಅಪೊಸ್ತಲ ಪಾಲ್ ಎಲ್ಲ ಬೋಧನೆ ಮಾಡ್ತಾ ಇದ್ರು ಗೊತ್ತಾ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಬೋಧನೆ. ಹಂಗಲ್ಲ, ಇವತ್ ವಾಕ್ಯವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದ್ರ ದಂಡನೆ ಕೂಡ ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ಕ್ರಿಸ್ತನ ಪ್ರೀತಿಯ ಈ ರೀತಿ ಭಾವನೆ ಬರೋದಕ್ಕೆ ಕಾರಣವೇನಪ್ಪಾ ಅಂದ್ರೆ, ಪಾಪ ಮಾಡೋದಕ್ಕಿರುವಂತ ಆಸೆನೇ ಈ ರೀತಿ ಅಂತ ವಾಕ್ಯಗಳನ್ನ ಬದಲಾವಣೆ ಮಾಡ್ಕೊಳ್ಳೋದಷ್ಟೇ. ನನ್ ಪಾಪ ಮಾಡಕ್ ಇಷ್ಟ ಇದೆ, ಆದ್ರೆ ದೇವ್ರ ವಾಕ್ಯ ಬೇಡ ಅಂತಿದೆ. ಆದ್ರೆ ಇಲ್ಲ, ದೇವ್ರ ವಾಕ್ಯ ಪಾಪ ಮಾಡಕ್ಕೆ ಹೇಳ್ತಾ ಇದೆ ನೋಡಿ ಅನ್ನೋದ್ ರೀತಿಯಲ್ಲಿ ಅದನ್ನ ತಿರ್ಚ್ಕೊಳ್ಳೋದು, ಅದನ್ನ ನನ್ನ ಆ ಭಾವನೆಗೆ ತಕ್ಕ ಹಾಗೆ ವಾಕ್ಯವನ್ನ ಉಪಯೋಗ ಮಾಡೋದು ಅಲ್ವಾ? ನನ್ನ ಇಷ್ಟ ಬಂದ ಹಾಗೆ ದೇವ್ರ ವಾಕ್ಯ ಎಲ್ಲೂ ಬರೆಯಲ್ಪಟ್ಟಿಲ್ಲ. ದೇವರ ಚಿತ್ತವನ್ನ ನೆರವೇರಿಸಕ್ಕೆ, ದೇವರ ಇಷ್ಟವನ್ನ ಮಾಡೋದಕ್ಕೆ ದೇವರ ವಾಕ್ಯ ಬರೆಯಲ್ಪಟ್ಟಿರೋದು. ನಾವು ಪಾಪ ಮಾಡೋದಕ್ಕೆ ಆ ವಾಕ್ಯವನ್ನು ನಮ್ಮ ಕಡೆ ತಿರ್ಸ್ಕೊಂಡು ಅದನ್ನ ನ್ಯಾಯ ಪಡಿಸ್ಕೊಂಡು ವಾಕ್ಯ ಹಿಂಗೇ ಹೇಳ್ತಾ ಇದೆ ನೋಡಿ, ಇದ್ರ ತಪ್ಪಲ್ಲ ಅಂತ ರೀತಿಯಲ್ಲಿ ಮಾಡೋಗಿದ್ರೆ ಅದು ನನ್ನ ಪಾಪಕ್ಕೆ ವಾಕ್ಯವನ್ನ ಉಪಯೋಗ ಮಾಡ್ಕೊಳ್ತಾ ಇದೆ. ನನ್ ಮಾತನ್ನ ದೇವ್ರು ಕೇಳ್ಬೇಕಂತ ಇಷ್ಟಪಡ್ತಾ ಇದೀನಿ ಹೊರತು ದೇವ್ರು ಹೇಳುವಂತ ಮಾತು ನಾನು ಕೇಳ್ಬೇಕಂತ ಇಷ್ಟಪಡ್ತಾ ಇಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದು ತುಂಬಾ ಅಪಾಯವಾದಂತ ಒಂದು ವಿಷಯವಾಗಿದೆ. ದೇವ್ರ ಮಕ್ಕಳು ಅರ್ಥ ಮಾಡ್ಕೊಳ್ಳೋಣ. ಅದನ್ನೇ ವಾಕ್ಯ ನೋಡಿದ್ವಿ, ಏನಪ್ಪ ನೋಡಿದ್ವಿ ಅಂದ್ರೆ, ಕೃಪೆ ಇದೆ ಅಂದ್ಬಿಟ್ಟು ಪಾಪ ಮಾಡನುವಾ ಎಂದಿಗೂ ಬೇಡವೇ ಬೇಡ. ಯಾಕಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದ್ ವೇಳೆ ನಮ್ಮಲ್ಲಿ ಈ ರೀತಿ ಭಾವನೆ ಬಂತು ಅಂದ್ರೆ, ಈ ರೀತಿ ನಾವು ಭಾವನೆ ನಮ್ಮಲ್ಲಿ ಬಂತು ಅಂದ್ರೆ ಯೋಚನೆ ಮಾಡೋಣ ಅಲ್ವಾ? ದೇವರ ಕೃಪೆ ಇದೆ, ಅಲ್ಲಿಗೂ ದೇವರ ಕೃಪೆ ಇದೆ. ಈ ರೀತಿ ಭಾವನೆ ಬಂದ್ರು ದೇವರ ಕೃಪೆ ಇದೆ. ನೋಡ್ರಿ, ದೇವರ ಕೃಪೆ ಒಂದು ವಿಶೇಷತೆ ಅರ್ಥ ಮಾಡ್ಕೊಂಡ್ಬಿಟ್ರೆ
ದೇವ್ರ ಪಾದಕ್ಕೆ ಬೀಳ್ಬೇಕು ನಾವು ಅಲ್ವಾ? ಆ ಪಾದಕ್ಕೆ ಬಿದ್ದು ಮುತ್ಕೊಡ್ಬೇಕು. ಆತರ ಒಂದು ಕೃಪೆ ಅದು, ದೇವ್ರ ಕೃಪೆ. ಈ ರೀತಿ ಭಾವನೆ ಬಂದು ನಾನು ರಿಯಲೈಸ್ ಆದ್ರೂ ದೇವ್ರ ಕೃಪೆ ಯೂಸ್ ಆಗುತ್ತೆ ನನಗೆ. ಅಂದ್ರೆ ದೇವ್ರ ಕೃಪೆ ಇದೆ, ನಾನು ಒಂದ್ ವೇಳೆ ಇಲ್ಲಿವರೆಗೂ ಆಯ್ತಪ್ಪ ಪಾಪ ಮಾಡಿದಾಗ ದೇವ್ರ ಕೃಪೆ ಯೂಸ್ ಮಾಡ್ಕೊಬಹುದು ಅಂತ ತಿಳ್ಕೊಂಡು ಪಾಪದಲ್ಲಿ ಮುಂದುವರಿಯಕ್ಕೆ ಆ ಕೃಪೆನ ಯೂಸ್ ಮಾಡ್ಕೊಂಡಿದ್ದೀನಿ ಅನ್ನೊಂದು ನನ್ನ ಕಾನ್ಶಿಯಸ್ ಅಲ್ಲಿ ನನ್ನ ಮನಸಾಕ್ಷಿ ಅದೇ ಸರಿ ಅಂತ ತಿಳ್ಕೊಂಡಿದ್ರೆ ಆಗಲ್ಲ. ಪಾಪವನ್ನ ಬಿಟ್ಟು ಹೊರಡ ಬರೋದಕ್ಕೆ, ಪಾಪದಿಂದ ಪರಿಶುದ್ಧರಾಗೋದಿಕ್ಕೆ ಕೃಪೆ ಸಿಕ್ಕಿರೋದು ಅಂತ ನನ್ಗೆ ಇವಾಗ ಅರ್ಥವಾಯ್ತು ಅಂದ್ರೆ, ದೇವ್ರೇ ಇಲ್ಲಿವರೆಗೂ ನಂಗೆ ಗೊತ್ತಿಲ್ಲದೆ ಮಾಡಿದೀನಿ ಅಂದ್ರೆ ಏನಾಗುತ್ತೆ, ಅಲ್ಲೂ ಕೂಡ ಕೃಪೆ ಯೂಸ್ ಆಗುತ್ತೆ. ಹೌದು, ದೇವ್ರು ನಮ್ಮನ್ನ ಕ್ಷಮಿಸ್ತಾರೆ, ಖಂಡಿತವಾಗಿ ಕ್ಷಮಿಸ್ತಾರೆ. ರಿಯಲೈಸ್ ಮಾಡಿ ಬರ್ಬೇಕು, ದೇವ್ರು ಕ್ಷಮಿಸ್ತಾರೆ. ಅದ್ರಲ್ಲಿ ಮುಂದುವರಿಯೋದು ದೇವ್ರು ಯಾವಾಗ್ಲೂ ಇಷ್ಟ ಇಲ್ಲ. ನಮ್ಮನ್ನು ನೀತಿವಂತರನ್ನಾಗಿ ಮಾಡುವಲ್ಲಿ ಆತನ ಅಥವಾ ನಮ್ಮದಲ್ಲದ ನೀತಿಯನ್ನು ಕಳಿಸುವಲ್ಲಿ ನಾವು ಪಾಪದಲ್ಲಿ ಮುಂದುವರಿಬೇಕೆಂದು ದೇವರು ಉದ್ದೇಶಿಸಿಲ್ಲ. ಏನಂತಿದ್ರೆ ನಮ್ಮನ್ನೇ ನಾವು ನೀತಿವಂತರಾಗಿ ಮಾಡ್ಕೊಳ್ಳೋದು, ತಪ್ಪು ಮಾಡ್ಕೊಳ್ಳೋದು, ನಾವೇ ನಮ್ಮನ್ನ ಜಸ್ಟಿಫಿಕೇಶನ್ ಮಾಡ್ಕೊಳ್ಳೋದು. ಇಲ್ಲ ನಾನು ಕರೆಕ್ಟ್, ನಾನು ಆಲ್ ರೈಟ್, ನಂದು ಯಾವುದೇ ಮಿಸ್ಟೇಕ್ ಇಲ್ಲ ಅಂತ ಕೆಲ್ಸಕ್ಕೂ ಕೂಡ ಇಲ್ಲವೇ ನಮ್ಮದಲ್ಲದ ನೀತಿ ಅಂದ್ರೆ ಏನು? ಕರ್ತನಾದ ಯೇಸು ಕ್ರಿಸ್ತನ ನೀತಿ ನಮ್ಗೆ ಅನ್ವಯ ಮಾಡಲ್ಪಟ್ಟಿದೆ ಅಲ್ವಾ? ಆ ನೀತಿನ ಯಾವಾಗ್ಲೂ ಅದನ್ನೇ ಡಿಪೆಂಡ್ ಆಗಿರ್ತೀನಿ, ಅದನ್ನೇ ಯೂಸ್ ಮಾಡ್ಕೊಳ್ತೀನಿ, ಅದು ದೇವ್ರ ಇಷ್ಟ ಇಲ್ಲ. ಈ ವಿಷಯನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ನಾನ್ ತಪ್ಪು ಮಾಡಿಲ್ಲ ಅಂತ ಹೇಳೋದು ಅಲ್ವಾ? ತಪ್ಪು ಮಾಡಿ ಬೇರೆಯವ್ರ ನೀತಿನ ನನಗೋಸ್ಕರ ಯಾವಾಗ್ಲೂ ಯೂಸ್ ಮಾಡ್ಕೊಂಡಿರೋದು, ಇದು ಯಾವುದು ದೇವರು ಅದರಲ್ಲಿ ಅಂತ ಗುಣಗಳಲ್ಲಿ ಮುಂದುವರಿದಲ್ಲಿ ದೇವ್ರಿಗೆ ಇಷ್ಟ ಇಲ್ಲ. ಸೊ ದೇವರ ಕರ್ತನಾದ ಯೇಸು ಕ್ರಿಸ್ತನ ನೀತಿ ಕೊಟ್ಟಿರೋದೇನಪ್ಪಾ ಅಂದ್ರೆ ಆ ನೀತಿನ ಯೂಸ್ ಮಾಡಿ ನಮ್ಮ ಸ್ವನೀತಿನ ಸಂಪಾದನೆ ಮಾಡ್ಬೇಕು. ಸ್ವನೀತಿ ಅಂದ್ರೆ ಏನೋ ತಪ್ಪಾಗಿ ತಿಳ್ಕೊಳ್ಳೋಕೆ ಹೋಗ್ಬೇಡ್ರಿ, ನಾವ್ ಯಾರು ನೀತಿವಂತರಲ್ಲ ಅಂತ ಗೊತ್ತು. ಆದ್ರೆ ದೇವ್ರ ಏನ್ ಬಯಸ್ತಾ ಇದ್ರಂದ್ರೆ ಕ್ರಿಸ್ತನ ನೀತಿನ ಯೂಸ್ ಮಾಡಿ ನಮ್ಮದೇ ಆದಂತ ನೀತಿನ ನಾವು ಪಡಿಬೇಕು. ಅದು ಎಲ್ಲಿವರೆಗೆ ಕೊಡಲ್ಪಟ್ಟಿದೆ? ಮರಣದವರೆಗೂ ಮಾತ್ರ. ಮರಣದ ನಂತರ ಕ್ರಿಸ್ತನ ನೀತಿನ ನಾವು ಯೂಸ್ ಮಾಡಂಗಿಲ್ಲ, ನಮ್ಮ ನೀತಿಗೆ ಮಾತ್ರ ರಿವಾರ್ಡ್ ಇರುತ್ತೆ. ಅದನ್ನ ನಾವು ಗಳಿಸ್ಕೊಬೇಕು. ಆದ್ರೂ ಕೂಡ ಕ್ರಿಸ್ತನ ನೀತಿ ಇಲ್ಲದೆ ನಮ್ಮ ನೀತಿ ಗಳಿಸಕ್ಕಾಗಲ್ಲ ನಮ್ಗೆ ಅಲ್ವಾ? ಈ ವಿಷಯವನ್ನ ಬೇರೆ ಟೈಮಲ್ಲಿ ನೋಡೋಣ. ಒಂದ್ ವೇಳೆ ನಿಮ್ಗೆ ಇಲ್ಲೇನ ಕನ್ಫ್ಯೂಷನ್ ಆಯ್ತು ಅಂದ್ರೆ ದಯವಿಟ್ಟು ಅದನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ವಾಕ್ಯದ ಸಹಿತ ನೋಡೋಣ. ಯಾಕಂದ್ರೆ ಈಗ ಕೊಟ್ಟಿರುವಂತ ಬಿಳಿಯ ವಸ್ತ್ರ ಕ್ರಿಸ್ತನ ವಸ್ತ್ರ, ಆದ್ರೆ ನಮ್ಗೆ ಪುನರ್ತನ ಆದ್ಮೇಲೆ ಒಂದು ಬಿಳಿ ವಸ್ತ್ರ ಕೊಡಲ್ಪಡುತ್ತೆ. ಅದು ನಮ್ಮ ನೀತಿ, ನಾವು ಸಂಪಾದನೆ ಮಾಡಿದಂತ ನೀತಿ. ಅದು ನೋಡಪ್ಪ, ಇನ್ಮೇಲೆ ನಿನ್ ಕ್ರಿಸ್ತನ ನೀತಿ ಬೇಕಾಗಿಲ್ಲ, ನಿಂದೆ ನೀತಿ ಇರುತ್ತೆ. ಹಾಗೆ ದೇವ್ರ ಮಕ್ಳು ಏನ್ ಮಾಡ್ಬಾರ್ದು, ಈ ನೀತಿ ನಾವು ಯೂಸ್ ಇಟ್ಕೊಂಡು ಆ ನೀತಿನ ಸಂಪಾದನೆ ಮಾಡ್ಬೇಕು. ಆದ್ರೆ ಯಾವಾಗ್ಲೂ ಇದೇ ನೀತಿಯಲ್ಲಿ ಬದುಕೋದನ್ನ ದೇವ್ರು ಇಷ್ಟಪಡಲ್ಲ. ಅದು ಮಾತ್ರವಲ್ಲ, ನನ್ನ ಹತ್ರ ನೀತಿ ಇಲ್ಲದೆ ಇದ್ರು ನನ್ನನ್ನ ನೀತಿವಂತನಾಗಿ ಮಾಡ್ಕೊಳ್ಳೋದ್ರಲ್ಲೂ ದೇವ್ರಿಗೆ ಏನಾಗಲ್ಲ, ಇಷ್ಟಪಡಲ್ಲ. ದೇವ್ರ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಯಾಕಂದ್ರೆ ಇದೆಲ್ಲ ಕೂಡ ನಮ್ಮ ಜ್ಞಾನಕ್ಕೆ ಬರ್ಬೇಕು. ಇವಾಗ ನಾವು ಮಾತಾಡೋದ್ ವಿಷಯ ನಿಮ್ಗೆ ಅರ್ಥವಾಯ್ತು ಅಂದ್ರೆ ಕಾರಣ ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ನಿಮ್ಗೆ ಅರ್ಥವಾಗ್ತಿದೆ ಅಂತ ಉದ್ದೇಶ ಅಲ್ಲ. ದೇವರ ಆತ್ಮದ ಮೂಲಕ ದೇವ್ರು ನಿಮ್ಗೆ ತಿಳಿಸ್ಕೊಳ್ತಾ ಇದ್ರೆ ಅದೇ ನಿಮ್ಗೆ ಮುಖ್ಯವಾದ ವಿಷಯ. ಅದನ್ನ ಮೈಂಡ್ ಇಟ್ಕೊಳ್ಳಿ. ದೇವ್ರು ಇದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದೇ ವಿಷಯ. ದೇವರ ಆತ್ಮದ ಮೂಲಕ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ವಿಷಯ, ನಿಮ್ ಮನಸ್ಸಿಗೆ ಇದು ಬಂದಿದೆ ಅಂತಾನೆ ಅರ್ಥ. ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ದೇವರು ಮಕ್ಕಳನ್ನ ಪ್ರೀತಿ ಮಾಡ್ತಾ ಇದಾರೆ, ಈ ವಿಷಯನ ನಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸೊ ಅದರಿಂದ ಮುಂದುವರೆದು ಪಾಪವನ್ನು ಹೇಳ್ತಾ ಇದ್ರೆ ಏನಂತ ಹೇಳ್ತಿದ್ರೆ, ಓದ್ಬಿಡ್ರಿ ರೋಮಪುರದವರಿಗೆ 6ನೇ ಅಧ್ಯಾಯ 2ನೇ ವಾಕ್ಯ. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ? ಹೌದ್ರಾ? ಹಾಗಿರ್ಬೇಕಾದ್ರೆ ಮೊದಲನೇ ಪಾಯಿಂಟ್ ನಾವ್ ಏನ್ ಓದಿದ್ವಿ ಅಂದ್ರೆ ನೋಡ್ರಿ, ಆ 1ನೇ ವಾಕ್ಯ ಓದ್ರಿ, ರೋಮಪುರದ 6ನೇ ಅಧ್ಯಾಯ 1ನೇ ವಾಕ್ಯ. ಹಾಗಾದರೆ ಏನು ಹೇಳೋಣ? ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಕೃಪೆಯು ಹೆಚ್ಚಾಗಲಿ ಎಂದು ಪಾಪದಲ್ಲಿ ಇನ್ನೂ ಇರಬೇಕು ಅಲ್ವಾ? ಇರಬಾರದು, ಎಂದಿಗೂ ಇರಬಾರದು. ಅಂದ್ರೆ ಯಾವ ಪಾಪ, ಎಂತ ಪಾಪಕ್ಕೆ ಮಾತ್ರ ಕೃಪೆ ಕೊಡಲ್ಪಟ್ಟಿದೆ, ಎಂತ ಪಾಪಕ್ಕೆ ಕೃಪೆ ಅನ್ವಯವಾಗಲ್ಲ ಅನ್ನೋಂಥ ವಿಷಯ ನೋಡ್ತೀವಿ. ಹಾಗಿರ್ಬೇಕಾದ್ರೆ ಇಲ್ಲಿ ಮುಂದುವರ್ಸ್ಕೊಂಡು ಇನ್ನೊಂದು ಪಾಯಿಂಟ್ ನ ಮಾತಾಡ್ತಾ ಇದೆ ನೋಡ್ರಿ. ಪ್ರತಿಯೊಂದು ಮಾತು ಕೂಡ ಏನಂತ ರತ್ನಗಳಂತ ಇದೆ ಅಪೊಸ್ತಲ ಪಾಲಿನ ಮಾತುಗಳು ಅಲ್ವಾ? ಯಾಕಂದ್ರೆ ಅದನ್ನ ದೇವರ ಆತ್ಮದ ಪ್ರೇರಿತವಾಗಿ ಬರ್ದಿದ್ದಾರೆ. ಕ್ರಿಸ್ತನ ಪ್ರೀತಿಯ ಸರಸರೇ, ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ? ಏನ್ ಅರ್ಥ? ಪಾಪದ ಪಾಲಿಗೆ ಸತ್ತೋಗಿದೀವಾ? ಸತ್ತಿಲ್ವಾ? ಸತ್ತಿದ್ವಿ ಅಂದ್ರೆ ನಮ್ಮಲ್ಲಿ ಪಾಪ ಇದೆಯಾ? ಪಾಪ ಇಲ್ವಾ? ಪಾಪ ಇಲ್ದೇ ಇದ್ದಾಗ ತಾನೆ ಸತ್ತೋರು ಅಂತ ಬರುತ್ತೆ. ಹಾಗಾದ್ರೆ ಏನ್ ಅರ್ಥ? ಮತ್ತೆ ಬದುಕುದು ಹೇಗೆ ಅಂದ್ರೆ ಏನರ್ಥ? ಯಾವ ಅರ್ಥದಲ್ಲಿ ಮಾತಾಡ್ಪಟ್ಟಿದೆ ಈ ವಾಕ್ಯ? ಯಾವ ಅರ್ಥವನ್ನ ತಿಳಿಸ್ಕೊಡ್ತಿದೆ? ನಿಮ್ ಮುಂದೆ ಬರುವಂತ ಎಲ್ಲ ಅಧ್ಯಾಯಗಳಲ್ಲಿ ತುಂಬಾ ಡೀಪ್ ಆಗಿ ಅಪೊಸ್ತಲ ಪಾಲ್ ಮಾತಾಡ್ತಾರೆ. ಯಾಕಂದ್ರೆ ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋಕೆ ದೇವರ ಜ್ಞಾನ ಬೇಕು, ದೇವರ ಪವಿತ್ರ ಆತ್ಮ ಬೇಕು. ಕ್ರಿಸ್ತನ ಪ್ರೀತಿಯ ಸರಸರೇ, ತುಂಬಾ ಕಷ್ಟವಿದೆ. ಯಾಕಂದ್ರೆ ದೇವರ ಒಂದು ಹೃದಯಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯವನ್ನ ಇಲ್ಲಿ ಮಾತಾಡ್ಬೇಕು ಅಂದ್ರೆ ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಅದರಿಂದ ಪಾಪದ ಪಾಲಿಗೆ ನಾವು ಯಾವಾಗ ಸತ್ತಿದೀವಾ ಇಲ್ವಾ? ದೇವರ ದೃಷ್ಟಿಯಲ್ಲಿ ಸತ್ತಿದೀವಿ ಅಂದ್ರೆ ಏನ್ ಅರ್ಥ? ಯಾವ ಅರ್ಥದಲ್ಲಿ ಸತ್ತಿದೀವಿ ಅಲ್ವಾ? ಹಾಗಿದ್ರೆ ನಿಜವಾಗ್ಲೂ ಸತ್ತವರಾಗಿದ್ರೆ ಬದುಕಕ್ಕೆ ಸಾಧ್ಯತೆ ಇದೆಯಾ?
ಪಾಪದ ಪಾಲಿಗೆ ಸತ್ತಿದ್ವಿ ಅಂದ್ರೆ ಮತ್ತೆ ಲೈಫ್ ನಾವು ಕೊಡಕ್ಕಾಗುತ್ತೆ? ನಾವು ಕೊಡಕ್ಕಾಗುತ್ತಾ? ಇಲ್ಲ, ಎಲ್ಲಿಂದ ಲೈಫ್ ಬರುತ್ತೆ? ಮತ್ತೆ ಇದು ಬದುಕೋದಂದ್ರೆ ಏನು ಅರ್ಥ? ಇದೆಲ್ಲ ವಿಷಯವನ್ನ ದೇವರಿಗೆ ಚಿತ್ತವಾದ್ರೆ ನಾವು ಮುಂದಿನ ವಾರಗಳು ಏನ್ ಮಾಡೋಣ, ಮುಂದುವರ್ಸೋಣ. ಓಕೆನಾ? ಇಲ್ಲಿವರೆಗೂ ಈ ಪಾಠವನ್ನ ನಿಲ್ಸೋಣ. ಯಾಕಂದ್ರೆ ಇದನ್ನ ನಾನು ಇಲ್ಲಿ ತಗೊಂಡ್ರೆ ಮತ್ತೆ ಅರ್ಧ ನಿಲ್ಸ್ಕೊಂಡ್ರೆ ಚೆನ್ನಾಗಿರಲ್ಲ. ಯಾಕಂದ್ರೆ ಇದು ತುಂಬಾ ದೊಡ್ಡ ಟಾಪಿಕ್ ಇದೆ. ಅದ್ರ ಬಗ್ಗೆ ಏನ್ ಮಾಡೋಣ, ಆದಷ್ಟು ನಾವು ಸ್ಟಡಿ ಮಾಡಕ್ಕೆ ಪ್ರಯತ್ನ ಪಡೋಣ. ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಓಕೆ, ಈ ಪಾಠದ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ಯಾ? ಕೇಳ್ಬೇಕಾದ್ರೆ ಏನಾದ್ರು ಇದೆಯಾ? ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಏನಿಲ್ವಾ? ಮುಗ್ಸನ್ವಾ? ಏನಿಲ್ಲ ಬ್ರದರ್, ಏನಿಲ್ಲ, ಎಲ್ಲ ಕರೆಕ್ಟ್. ಸರಿ, ಇವತ್ತಿನ ಒಂದು ರಾತ್ರಿ ಗೀತೆನ ಓದಿ ಪಾಠವನ್ನ ನಾವು ಮುಗ್ಸೋಣ. ಯಾರು ಓದ್ತೀರಾ ರಾತ್ರಿ ಗೀತೆಗಳು? ಹಾ ಬ್ರದರ್, ನಾವು ಕೃಪಾಸನದ ಮುಂದೆ ಹೋಗಿ ಕ್ಷಮಾಪಣೆ ಕೇಳ್ತೀವಿ ಅಂತೀವಲ್ವಾ? ಹಾ, ಹೌದು. ಕೃಪಾಸನ ಅಂದ್ರೆ ಯಾವ ರೀತಿ ಬ್ರದರ್ ಅದು? ಕೃಪಾಸನ ಅಂದ್ರೆ ನಾವು ಹೋಗ್ಬಿಟ್ಟು ಒಂದು ಕೃಪಾಸನ ಅಂತ ಪ್ಲೇಸ್ ಮುಂದೆ ಆಗ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ. ಎಲ್ಲೇ ನೀವಿದ್ರು ದೇವರ ಕ್ರಿಸ್ತನ ಸನ್ನಿಧಿಗೆ ನೀವು ಹೋಗ್ತೀವಿ ಅಂದ್ರೆ ಅದೇ ಕೃಪಾಸನ ಆಗಿರುತ್ತೆ. ಓಕೆ ಓಕೆ ಬ್ರದರ್. ನೀವ್ ಎಲ್ ಬೇಕಾದ್ರೆ ಇರ್ಬೋದು. ನಿಮ್ಮ ಮನಸ್ಸು ಇಲ್ಲಿ ನಮ್ಗೆ ಆತ್ಮಿಕವಾದಂತ ವಿಷಯ ಮಾತಾಡಲ್ಪಡ್ತೀವಿ. ಯಾವುದೇ ಕೂಡ ವಸ್ತು ವಿಷಯಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇಸ್ರೇಲ್ ಜನರಂತೆ ಒಂದು ಬಲಿಪೀಠ ಇರೋದು, ಅಲ್ಲೋ ಪ್ರಾರ್ಥನೆ ಮಾಡ್ಬೇಕಂತ ಯಾವುದೂ ಇಲ್ಲ ಇಲ್ಲಿ. ಸರಿ ಸರಿ ಸರಿ. ಕೃಪಾಸನ ಅನ್ನೋದು ದೇವರ ಮಕ್ಕಳು ದೇವರ ಸನ್ನಿಧಿಗೆ ಹೋಗ್ತೀನಿ ಅಂತ ಹೇಳುವಂತಹ ಸನ್ನಿವೇಶನೇ ಕೃಪಾಸನ ಇಲ್ಲಿ. ಸರಿ ಸರಿ. ನಾವು ಪ್ರಾರ್ಥನೆ ಮಾಡಿ ಕ್ಷಮೆ ಕೇಳಿದಾಗ ಅಲ್ಲೇ ಕೃಪಾಸನ ಅಥವಾ ಕೃಪೆಗೆ ಎಸ್. ಈಗ ನಮ್ಮ ಮನೇಲಿ ಹೋಗ್ಬಿಟ್ಟು ನಮ್ಮ ಮೂಲೆಯಲ್ಲಿ ಹೋಗ್ಬಿಟ್ಟು ದೇವ್ರ ಹತ್ರ ಮೊಣಕಾಲು ಊರಿ ಪ್ರಾರ್ಥನೆ ಮಾಡ್ತೀವಲ್ವಾ, ನೋಡಿ ಅದಷ್ಟೇ. ಕೆಲವೊಂದ್ ಸಮಯದಲ್ಲಿ ಏನಾಗುತ್ತೆ, ನಮ್ ಕೈಲಿ ಅಂತ ಸನ್ನಿವೇಶ ಇರಲ್ಲ, ಏನ್ ಮಾಡಕ್ಕಾಗಲ್ಲ. ಮೊಣಕಾಲು ಊರಿ ತನಿ ಸಪರೇಟ್ ಆಗಿ ಹೋಗಿ ರೂಮಲ್ಲಿ ಆ ರೀತಿ ಒಂದು ಸನ್ನಿವೇಶ ಇರಲ್ಲ. ಬಟ್ ಎಲ್ಲೋ ಒಂದು ಕ್ರೌಡ್ ಅಲ್ಲಿ ಎಲ್ಲ ಇರ್ತೀವಿ. ಬಟ್ ಮನಸ್ಸು ಏನಾಗುತ್ತೆ, ದೇವ್ರ ಹತ್ರ ಕನೆಕ್ಟ್ ಆಗ್ಬಿಟ್ಟಿರುತ್ತೆ. ಇಮಿಡಿಯೇಟ್ ಆಗಿ ಪ್ರಾರ್ಥನೆ ಮಾಡ್ಬೇಕು ಅನಿಸ್ತಾ ಇರುತ್ತೆ. ನಮ್ಮ ಹೃದಯ ಅಂತರಾಳದಿಂದ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ವಿ. ಅದೇ ಕೃಪಾಸನ ಅಷ್ಟೇ. ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಓಕೆನಾ? ಸೊ ಪ್ರಾರ್ಥನೆ ಅಂತ ಟಾಪಿಕ್ ನೋಡೋಣ. ಮುಂದೆ ಬರುವಂತ ವಿಷಯಗಳು ಕೂಡ ಇದ್ರ ಬಗ್ಗೆ ನೋಡೋಣ. ಓಕೆನಾ? ಓಕೆ ಓಕೆ ಓಕೆ, ರೈಟ್. ಓಕೆ, ಸೊ ಇವತ್ತಿನ ರಾತ್ರಿ ಗೀತೆನ ಓದ್ತೀರಾ? ಯಾರು ಓದ್ತೀರಾ? ನಾನೇ ಓದ್ಲಾ ಬ್ರದರ್? ಹಾ, ಓದಿ ಬ್ರದರ್. ಡಿಸೆಂಬರ್ 8. ಯಾಕೆಂದರೆ ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಉದಯಿಸುವಂತೆ ಮಾಡುತ್ತಾನೆ ಮತ್ತು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆ ಸುರಿಸುತ್ತಾನೆ. ಮತ್ತಾಯ 5:45. ನಾವು ಮೇಲಿನ ಆಧಾರ ವಾಕ್ಯವನ್ನು ಓದುವಾಗ ನಮ್ಮ ದೇವರು ಕೃತಜ್ಞತೆ ಇಲ್ಲದವರಿಗೂ ಅನೀತಿವಂತರಿಗೂ ಪಾಪಿಗಳಿಗೂ ಸಹ ಆತನು ಕೃಪೆಯುಳ್ಳವನು, ಪ್ರೀತಿಯುಳ್ಳವನು, ಕರುಣೆ ಮತ್ತು ದಯೆಯುಳ್ಳವನು ಎಂದು ಈ ವಾಕ್ಯ ಹೇಳುವುದನ್ನು ನೋಡುತ್ತೇವೆ. ಅದೇ ರೀತಿ ನಾವು ಸಹ ದಯೆ, ಉದಾರ ಪ್ರೀತಿಯುಳ್ಳವರಾಗಿದ್ದು ಅವಕಾಶ ಸಿಕ್ಕಿದಾಗ ಎಲ್ಲಾ ಮನುಷ್ಯರಿಗೆ ಮತ್ತು ವಿಶೇಷವಾಗಿ ವಿಶ್ವಾಸದ ಮನೆವಾರ್ತೆಯವರಿಗೆ ಒಳ್ಳೆಯದನ್ನು ಮಾಡಬೇಕು. ದೇವರ ಈ ದೃಷ್ಟಿಕೋನವು ನಮ್ಮ ಹೃದಯವನ್ನು ಸ್ಪಂದಿಸುತ್ತದೆ ಮತ್ತು ನಾವು ಈ ಪ್ರೀತಿಯ ದೇವರನ್ನು ಎಷ್ಟು ಹೆಚ್ಚಾಗಿ ಅಧ್ಯಯನ ಮಾಡುತ್ತೇವೋ, ಆತನೊಬ್ಬನೇ ಪ್ರೀತಿಯುಳ್ಳ ಮತ್ತು ಸತ್ಯ ದೇವರೆಂದು ಎಷ್ಟು ಹೆಚ್ಚಾಗಿ ಅರಿತುಕೊಳ್ಳುತ್ತೇವೋ ಮತ್ತು ನಮ್ಮ ಹಿಂದಿನ ಎಲ್ಲಾ ತಪ್ಪು ಕಲ್ಪನೆಗಳು ನಿಜವಲ್ಲವೆಂದು, ಪ್ರೀತಿ ಇಲ್ಲದೆಂದು, ಅಸತ್ಯವಾದವುಗಳೆಂದು ನಾವೇ ಸೃಷ್ಟಿಸಿಕೊಂಡು ದೇವರೆಂದು ಮತ್ತು ನಾವು ಇನ್ನೂ ನೋಡುವುದೇನೆಂದರೆ ನಾಗರಿಕ ದೇಶಗಳು ಪೆನ್ನು, ಮುದ್ರಣ, ಶಾಯಿ, ಇಂಕ್ ಮತ್ತು ಕಾಗದದಿಂದ ಧರ್ಮದ ವಿಗ್ರಹಗಳನ್ನು ಮಾಡಿದ್ದಾರೆ. ಇದು ಅನ್ಯ ಜನರು ಹಿಂದೆ ಕಬ್ಬಿಣ, ಕಲ್ಲು, ಹಿತ್ತಾಳೆ ಅಥವಾ ಜೇಡಿಮಣ್ಣಿನಿಂದ ಮಾಡಿದ ವಿಗ್ರಹಕ್ಕಿಂತ ಭಯಾನಕವಾಗಿದೆ. ನಾವು ಒಳ್ಳೆಯದಾಗಿರುವ ದೇವರ ದೃಢವಾದ ವಾಕ್ಯವನ್ನು ಹಿಡಿದಿಟ್ಟುಕೊಳ್ಳೋಣ. ದೈವಿಕ ಸಂದೇಶವನ್ನು ನಮಗೆ ಬಹಳ ತಪ್ಪಾಗಿ ನಿರೂಪಿಸಿದ ಕತ್ತಲೆ ಅಂಧಕಾರ ಯುಗದ ಮಾನವ ಸಿದ್ಧಾಂತಗಳನ್ನು ನಾವು ತ್ಯಜಿಸೋಣ. ಹಾಗೆ ಮಾಡುವುದರಿಂದ ನಾವು ನಮ್ಮ ಬೋಧಕರ ಮಾತುಗಳಿಗೆ ಗಮನ ಕೊಡುತ್ತೇವೆ. ಅದೇನೆಂದರೆ, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಸೊ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನ ಅಂತ್ಯ ಮಾಡೋಣ. ಓಕೆ, ರವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಮಾಡ್ತೀನಿ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮೆಲ್ಲರ ಪರಲೋಕದ ತಂದೆ ಯೆಹೋವ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಪಾದಗಳಿಗೆ ನಾವು ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ತಂದೆ ದೇವರೇ, ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಈ ಸಂಜೆ ವೇಳೆ ನೆನಪು ಮಾಡಿಕೊಂಡು ನಿಮ್ಮ ಕೃಪಾಸನದ ಬಳಿಗೆ ಬಂದು ನಿಮ್ಮ ಅಮೂಲ್ಯ ಸತ್ಯವಾಕ್ಯಗಳನ್ನ ಸಹೋದರ ಮುಖಾಂತರವಾಗಿ ನಾವು ಕಲಿತುಕೊಳ್ಳುವಂತೆ, ಅವ್ರನ್ನು ಕೂಡ ಬೋಧಿಸುವಂತೆ ನೀವು ಮಾಡಿರುವಂತ ಮಹಾ ಒಂದು ಸಹಾಯಕ್ಕಾಗಿ ದೇವರೇ ನಾವು ನೀವು ಕೃತಜ್ಞತೆಯುಳ್ಳವರಾಗಿದ್ದೇವೆ. ತಂದೆ ದೇವರೇ, ಈ ದಿನ ಬರೆದಂತ ಒಂದು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು 6ನೇ ಅಧ್ಯಾಯದಲ್ಲಿ ಪೌಲರು ತಿಳಿಸಿರುವ ಹಾಗೆ ದೇವರೇ, ಯಾವುದು ಮರಣಕರವಾದ ಪಾಪ, ಯಾವುದು ಮರಣಕರವಲ್ಲದ ಪಾಪ ಎಂಬುದಾಗಿ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ಸಹೋದರ ಮುಖಾಂತರವಾಗಿ ನೀವು ಅನೇಕ ವಾಕ್ಯಗಳನ್ನ ಅವ್ರ ಮುಖಾಂತರವಾಗಿ ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿಯೂ ದೇವರೇ ನಿಮಗೆ ಕೃತಜ್ಞತೆಯುಳ್ಳವರಾಗಿದ್ದೇವೆ. ನಾವು ಕೂಡ ದೇವರೇ, ನಾವು ಇನ್ನೂ ವಾಕ್ಯಗಳನ್ನು ಕಲಿತು ಒಂದು ಮರಣಕರವಲ್ಲದ ಪಾಪಗಳನ್ನು ದೇವರೇ ನಾವು ಕರ್ತನೆ ನಾವು ತಿಳಿದುಕೊಂಡು ದೇವರೇ ನಿನಗೆ ಮೆಚ್ಚುಗೆ ಮಕ್ಕಳಾಗಿ ಈ ಭೂಮಿಯಲ್ಲಿ ಜೀವಿಸುವಂತೆ ನಮಗೆ ಸಹಾಯ ಮಾಡ್ರಿ. ಈ ಲೋಕದಲ್ಲಿ ಅನೇಕ ಹೋರಾಟಗಳು, ಅನೇಕ ಶರೀರದ ಅನೇಕ ಒಂದು ನಮ್ಮ ಪಾಪಗಳನ್ನು ದೇವರೇ ನೀವು ತಾನು ನೋಡುವರಾಗಿದ್ದೀರಿ. ಅದರೆಲ್ಲದರೂ ಕೂಡ ದೇವರೇ ನಾವು ಹೊರಗೆ ಬಂದು ನಿಮ್ಮ ಅಮೂಲ್ಯವಾದ ಸತ್ಯದಲ್ಲಿ ನಿಮಗೆ ಮೆಚ್ಚುಗೆ ಮಕ್ಕಳಾಗಿ ಜೀವಿಸಿ ಪರಿಶುದ್ಧರಾಗಿ ನೀತಿವಂತರಾಗಿ ನಾವು ಕಲಿಯಕ್ಕೆ ನಮಗೆ ಸಹಾಯ ಮಾಡ್ರಿ. ಮುಂದಿನ ಒಂದು ವಾರದಲ್ಲಿ ಕೂಡ ದೇವರು ಇನ್ನೂ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ 3ನೇ ವಚನದಿಂದ ಅನೇಕ ಸತ್ಯಗಳನ್ನ ಆ ಸಹೋದರ ಮುಖಾಂತರವಾಗಿ ನಾವು ಕಲಿಯುವಂತೆ ನಮಗೆ ಸಹಾಯ ಮಾಡ್ರಿ. ಅವ್ರಿಗೂ ಕೂಡ ಬೋಧಿಸುವಂತೆ ನಿಮ್ಮ ಪವಿತ್ರಾತ್ಮದ ಶಕ್ತಿಯನ್ನು ಕೊಟ್ಟು ನಡೆಸ್ರಿ. ವರವೆಲ್ಲ ಕಾಪಾಡ್ರಿ ಎಂಬುದನ್ನು ಬೇಡಿಕೊಳ್ಳುತ್ತಾ, ಇದುವರೆಗೂ ಕೂಡ ದೇವರೇ ಆರಂಭದಿಂದ ಅಂತ್ಯದವರೆಗೂ ಎಲ್ಲ ಸಹೋದರನ್ನು ಕೂಡಿಸಿ ನಡೆಸಿಕೊಟ್ಟಿದ್ದಕ್ಕಾಗಿಯೂ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ರಕ್ಷಕನು, ಒಡೆಯನು, ವಿಮೋಚಕನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೆನ್. Thank you. ಥ್ಯಾಂಕ್ ಯು.